ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 31ನೇ ತಾರೀಕು ಜನವರಿ 2025 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಧನಿಷ್ಠಾ ನಕ್ಷತ್ರ, ವಾರ್ಯಾನ್ ಯೋಗ, ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ವಿಶೇಷವಾಗಿ ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 51 ನಿಮಿಷದವರೆಗೂ, ಮಧ್ಯಾಹ್ನ 12 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 28 ನಿಮಿಷದವರೆಗಿನ ಈ ಸಮಯದಲ್ಲೊಂದು ಅಲ್ಲೊಂದು ಎಳೆದಾಟ ಹೇಳಿದ್ದೆ. ಅಲ್ಲೊಂದು ಸಣ್ಣ ಒಂದು ಎಳೆದಾಟ ಆಗುತ್ತೆ ನೋಡಿ. ಅಮಾವಾಸ್ಯೆಯ ದಿನವೇ ಪ್ರಕೃತಿಯ ಶಕ್ತಿ ಇದೆಯಲ್ಲ ಮಕ್ಕಳೇ, ಅದಕ್ಕೆ ನಾವು ತಲೆಬಾಗದಿದ್ದಾಗ ನನಗೆ ಗೊತ್ತು, ನಾನೇ ಗೊತ್ತು, ನನ್ನಿಂದ ಗೊತ್ತು. ಇವತ್ತು ನೀವು ನೋಡಿ, ಬ್ರೆಜಿಲಲ್ಲಿ ತೂಫಾನ್ ಮಳೆ, ಅಮೇರಿಕದಲ್ಲಿ ಆ ಫ್ಲಡ್ ನೋಡಿ, ಆ ಬೆಂಕಿಯ ಕೆನ್ನಾಲೆಗೆ. ಟ್ರಂಪ್ ಅಣ್ಣ ಕೆಂಡವೇ ಅಂತ ಹೇಳಿದ್ದೆ. ಅಲ್ಲಿ ನೋಡಿ, ಅಲ್ಲಿನ IT ಅನ್ನೋದೇ ಅವರ ಬ್ಯಾಕ್ ಬೋನ್. ಯಾವ ಮಟ್ಟಕ್ಕೆ ಅಮೇರಿಕನ್ಸು ದೊಡ್ಡ ಕಳ್ಳರು ಅಂದರೆ ಎಷ್ಟಾದರೂ ಕಳ್ಳರು ಜಾತಿ, ಅದು ಲೂಟಿ ಮಾಡಿದವರ ಜಾತಿ ಅವರು. ಯುರೋಪಿಂದ ಹೋಗಿ ಸೆಟ್ಲ್ ಆದವರು ಅವರು ತಮ್ಮ ಬುದ್ಧಿ ಚಿಪ್ಸು ಯಾರಿಗೂ ಕೊಡಬಾರ್ದು, ಡೆವಲಪ್ ಆಗಿಬಿಡ್ತಾರೆ. ನಾವೇ ಕಂಟ್ರೋಲ್ ಇರಬೇಕು ಪ್ರಕೃತಿಗೆ. ಹೊಡೆದಿರೋ ಏಟು ಆ ಡೀಪ್ ಸೀಕ್ ಅನ್ನತಕ್ಕಂಥದ್ದು ಖಂಡಿತ ಅವನು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾನೆ. ಇನ್ನೂ ಅವನು ಬೀಟಾ ವರ್ಷನೆಲ್ಲ ಆಟ ಆಡ್ತಿದ್ದಾನೆ. ಚೈನಾದವನು, ಡ್ರ್ಯಾಗನ್ ಅವನು. ಕುಜ ಬುಧನ ಮನೆಯಲ್ಲಿ ವಿಪರೀತ ಬುದ್ಧಿ ಅಂತ ಹೇಳಿದ್ದೆ. ಅವನದ್ದು ಮೇಷಲಗ್ನ, ಡ್ರ್ಯಾಗನ್ ಅವನದು ತನ್ನ ಪ್ರಭಾವ ತೋರಿಸ್ತಾನೆ ಅಂತ ಕುತಂತ್ರಿ ಬುದ್ಧಿ, ತಂತ್ರ, ಪ್ರತಿತಂತ್ರ, ರಣತಂತ್ರ, ನಿಂದೇನೋ ಅಂತ ಆ ರೀತಿ ಮಾಡಿಟ್ಟಿದ್ದಾರೆ. ಸೊ ಇಂಥದ್ದೆಲ್ಲ ನಡೆಯುತ್ತೆ. ಶನಿ ಕುಜ ಮೂಲ ತ್ರಿಕೋಣಗಳಿಗೆ ಬಂದಾಗ ಕೂಡ ಅಲ್ಲೊಂದು ಅನಾಹುತಗಳು. ಎಚ್ಚರಿಕೆ. ಕುಜ ವಕ್ರ, ಅದರ ಪ್ರಭಾವ ತೋರಿಸುತ್ತೆ. ಗುರು ವಕ್ರ ಪ್ರಭಾವ ತೋರಿಸುತ್ತೆ. ನೋಡಿ, ಅಲ್ಲಾಗಿರ್ತಕ್ಕಂಥದ್ದು ಕಾಲು ತುಳಿತ. ಇನ್ನೊಂದು ಜನಕ್ಕೆ ಒಂದು ತಪ್ಪಾದ ಅಭಿಪ್ರಾಯ ಇದೆ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ಹೋಗಿ ಬೇಕು. ನಾನು ಕೂಡ ಒಂದು ತಿಂಗಳಿಂದ ಕಾಯ್ತಿದ್ದೇನೆ, ನೋಡೋಣ ಜನ ರಶ್ ಕಮ್ಮಿ ಆಗ್ತಾರ, ಹೋಗೋಣ. ಆ ಒದ್ದಾಟ. ಒಂದೇ ಒಂದು ಗೇಟ್ ಮಿಸ್ ಆದರೆ, ಕಡಿಮೆ ಅಂದರೂ 16ರಿಂದ 18 ಕಿಲೋಮೀಟರ್ ಸುತ್ತಾಕೊಂಡು ಆ ಜಾಗಕ್ಕೆ ಬರಲಿಕ್ಕೆ. ಎಕ್ಸಿಟ್ಟು, ಎಂಟ್ರಿ, ಇನ್ನೊಂದು. ನನ್ನ ಕಡೆಯ ಆತ್ಮೀಯರು, ಭ್ರಾತ್ಮೀದಾರರು, ಮಿತ್ರರು, ಗುರುಗಳು, ಹಿರಿಯರು, ವೈದಿಕರು ಅಲ್ಲಿದ್ದಾರೆ, ಹೋಗಿದ್ದಾರೆ. ಅವ್ರ ಹತ್ರ ಎಲ್ಲ ಇನ್ಪುಟ್ ತಗೋತಿದ್ದಾನೆ. ಆಸೆಯೇ ನನಗೂ ಕೂಡ. ಒತ್ತಡ ಇಟ್ಕೊಂಡು, ಟೆನ್ಷನ್ ಇಟ್ಕೊಂಡು, ಬೇಸರ ಇಟ್ಕೊಂಡು, ತೊಳಲಾಟಗಳು ಇಟ್ಕೊಂಡು ಅಲ್ಲಿ ಹೋಗಿ ಈ ಒಂದು ಎಳೆದಾಟದಲ್ಲಿ ಅಲ್ಲಿ ನೋಡಿ, ಒಂದು ಫೋಟೋ ಹಾಕ್ತಾರೆ. ಯಾರು ವಯಸ್ಸಾದ ತಂದೆ ತಾಯಿನೆಲ್ಲೋ ಬಿಟ್ಬಿಟ್ಟು ಅವನು ಎಲ್ಲಿ ಹೋಗಿದಾನೋ ಗೊತ್ತಿಲ್ಲ, ಚಳಿಲಿ ನಡುತ್ತಾ ಕೂತು ಬಿಟ್ಟಿದ್ದಾರೆ. ವ್ಯವಸ್ಥೆಗಳಿದ್ದಾವೆ ಆ ಪಾಟಿ. 3 ಕೋಟಿ 4 ಕೋಟಿ ಜನ ಯಾರಾದರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮಕ್ಕಳೇ. ನಾವು ಹೇಳ್ತೇವೆ ಜನ ಮರಳು, ಜಾತ್ರೆ ಮರಳು. ಇದನ್ನ ಕೈವಾರ ತಾತಯ್ಯ ಯಾವಾಗಲೂ ಹೇಳಿದ್ದಾರೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ, ಕನಕದಾಸರು ಹೇಳಿದ್ದಾರೆ, ಪುರಂದರದಾಸರು ಹೇಳಿದ್ದಾರೆ. ಮಾಡೋ ಕರ್ತವ್ಯ ಬಿಟ್ಬಿಟ್ಟು ಎಲ್ಲೋ ಹೋಗಿ ಪುಣ್ಯಕ್ಷೇತ್ರಗಳಲ್ಲಿ ಮುಳುಗ್ ಬಂದ್ರೆ ನಮಗೆಲ್ಲ ಪಾಪ ಹೋಗ್ಬಿಡುತ್ತೆ, ಪುನರ್ಜನ್ಮ ಅನ್ನೋದೇ ಇರೋದಿಲ್ಲ. ನೋಡಿ, ಅದಕ್ಕೊಂದು ಸಾಧನೆ ಬೇಕು. ಅಂಥದ್ದೊಂದು ಬದುಕು ನಾವು ಕಟ್ಟಿರಬೇಕು. ಅಂಥದ್ದೊಂದು ಆಲೋಚನೆಯ ಪದ್ಧತಿಯಲ್ಲಿ ಬದುಕಿರಬೇಕು.
ಅಂಥದ್ದೊಂದು ನಿಯಮಗಳಲ್ಲಿ ಬದುಕಿರಬೇಕು. ಇಲ್ಲ, ಅಮ್ಮ ಅಪ್ಪನಿಗೆ ಊಟ ಹಾಕಿಲ್ಲ, ಹೆಂಡತಿಗೆ ಒಳ್ಳೆ ಒಂದು ಬದುಕು ಕೊಟ್ಟಿಲ್ಲ, ಗಂಡನಿಗೊಂದು ನೆರಳಾಗಿಲ್ಲ, ಮಕ್ಕಳಿಗೊಳ್ಳೆ ತಂದೆ ತಾಯಿ ಆಗಿಲ್ಲ, ದೇಶಕ್ಕೊಳ್ಳೆ ಪ್ರಜೆ ಆಗಲಿಲ್ಲ, ಅಲ್ಲೆಲ್ಲೋ ಹೋಗಿ ಯಾವುದೇ ಪುಣ್ಯಕ್ಷೇತ್ರ ಹೋಗಿ ಮಕ್ಕಳೇ, ನಮ್ಮ ಕರ್ಮ ಬಿಡುವುದಿಲ್ಲ. ನೆನ್ಪಿಟ್ಕೊಳ್ಳಿ. ಹಿಂದೊಮ್ಮೆ ಹೇಳಿದ್ದೆ ನಾನು, ದೇವರು ಯಾಕೆ ಇಂಥ ಒಂದು ಪುಣ್ಯಕ್ಷೇತ್ರಗಳಿಗೂ ಹೋಗಿ ಬಂದರೂ ಕೂಡ ಬಿಡೋದಿಲ್ಲ? ದೇವ್ರು ಹೇಳಿಲ್ವಲ್ಲ, ನಿನ್ನ ಕರ್ಮ ನಿಲ್ಲಿಸ್ತೀನಿ. ತುಂಬ ಜನ ಅದನ್ನ ಹೇಳ್ತಾರೆ. ನಾವು ನಿತ್ಯ ಪೂಜೆ ಮಾಡ್ತಿದ್ವಿ, ನೀವು ನಂಬೋಲ್ಲ, 8 ವರ್ಷದ ನಂತರ ಬರ್ತಾರೆ ಜಾತಕ, ಗಂಡ ಹೆಂಡ್ತಿದ್ ಇಡ್ತಾರೆ. ನಾನೇನು ಮಾತಾಡಲಿಲ್ಲ. ಈ ಮಗುದು ರಂಪಾಟ ಆಗಿರುತ್ತೆ, ಮಗು ಕಣ್ಣೀರಾಗ್ಬಿಟ್ಟಿರುತ್ತೆ. ಏನ್ ಮಾಡಿಬಿಟ್ರಿ ಹುಡುಗಿಗೆ? ಮದುವೆ ಮಾಡೋಕ್ ಮೊದಲು ಸಲಹೆ ಸೂಚನೆ ತಗೊಂಡಿದ್ರ ಅಂದೆ. ಗುರುಗಳೇ, ನಿಮ್ಮ ಹತ್ರನೇ ತಗೊಂಡಿದ್ವಿ. ಅಯ್ಯೋ ರಾಮಚಂದ್ರ, ನಾನು ಮದುವೆಗೆ ಒಪ್ಪದ್ನಾ ಅಂದೆ. ಇಲ್ಲ ಗುರುಗಳೇ, ನೀವು ಅವತ್ತು ಅಮ್ಮನಿಗೆ ಹೇಳಿದ್ರಂತೆ, ನಿಮಗೆ ಮದುವೆ ಮಾಡಬೇಕು, ಮದುವೆ ಮಾಡಿಸ್ಲಿಕ್ಕೆ ದಾರಿ ತೋರಿಸ್ತೀನಿ, ಅದರಲ್ಲಿ ಸುಖವಾಗಿರ್ತಾಳೆ, ನೆಮ್ಮದಿಯಾಗಿರ್ತಾಳೆ, ಇದು ಯಾವುದಕ್ಕೂ ನಾನು ಗ್ಯಾರಂಟಿ ಕೊಡಲ್ಲ, ಅದ್ರ ಮೇಲೆ ನಿಮ್ಮ ಇಷ್ಟ. ಏನ್ ಗೊತ್ತಾ, ಕೆಲವ್ರು ಹೀಗೆ ಮೂಗು ಕುಯ್ಕೊಂಡು ಓಡಿ ಬರೋದು, ಕೋಪಕ್ಕೆ ಮೂಗು ಕುಯ್ಕೊಂಡು. ಹಾಗೆ ಮಗಳಿಗೆ ಮದುವೆ ಮಾಡಿ ತಳ್ಳಿಬಿಡ್ಬೇಕು, ಹಳ್ಳಕ್ಕೆ ತಳ್ಳಿಬಿಡ್ಬೇಕು, ಬಾವಿಗೆ ತಳ್ಳಿಬಿಡ್ಬೇಕು ಮಗನ್ನ, ಏನೋ ಮಾಡಿಬಿಡ್ಬೇಕು. ಲೋಕ ಮಾತಾಡುತ್ತೆ, ಇವರೇನು ದೊಡ್ಡ CM PM ಆ ಥರದ್ದು ನಿಮ್ಮನ್ನ ನೋಡ್ತಾ ಕೂತ್ಕೊಂಡಿರ್ತಾರೆ. ಇಲ್ಲ ಗುರುಜಿ, ನಮಗೆ ಮರ್ಯಾದೆ ಪ್ರಶ್ನೆ. ಅದಕ್ಕೆ ಇವತ್ತು 8 ವರ್ಷದ ಹಿಂದ್ಗಡೆ ಕೇಳಿ ನಾನು ಹೇಳಿದ್ದೇನೆ, ಜಾಗ್ರತೆ ಜಾಗ್ರತೆ, ಕಾಯೋಣ, ನೋಡೋಣ, ಮಾತಾಡೋಣ. ಆ ಮಗು ಕಣ್ಣಲ್ಲಿ ನೀರು ಹಾಕ್ಸ್ಬಾರ್ದು ಅಂದ್ರೆ ಹಿಡ್ಕೊಂಡು ಹೊಡಿತಾನಂತೆ. ತಡಿಲಾರ್ದೆ 6 ದಿನ ಆಗ್ಬಿಟ್ಟಿದೆ. ತಾಯಿ ಜೀವ ಬಂದ್ಬಿಟ್ಟು ಬಿಕ್ಕಿ ಬಿಕ್ಕಿ ಅಳ್ತಾಳಂತೆ. ನಾನು ಹೇಳಿದೆ, ಮಗು ಜಾತಕ ಸ್ವಲ್ಪ ನೋಡಿ ಅಂದ್ರು. ಅಲ್ಲೊಂದು ಏನೋ ಕಾಣಿಸ್ತು, ಈ ಮಗು ಇರೋದಕ್ಕೆ ಬದುಕಿದಾಳೆ, ಇಲ್ಲ ಅಂದ್ರೆ ಅವಳು ಉರುಳಾಕೊಂಡಿರೋಳು ಅಂದ್ರೆ ಅದೇ ಆಗಿದೆ. ಎಷ್ಟೋ ಬಾರಿ ವಿಷ ಕುಡಿಲಿಕ್ಕೆ ಹೋದಂತ ತಾಯಿ ಜೀವ ಬಾವಿ ನೋಡಿದಾಳೆ, ಹಗ್ಗ ಹಿಡ್ಕೊಂಡಿದ್ದಾಳೆ. ನೀವು ನಂಬಲ್ಲ ಮಕ್ಕಳೇ, ಮಗು ಕಣ್ಮುಂದ್ಗಡೆ ಬಂದ್ಬಿಟ್ಟಿದೆ, ನಿಂತು ಬಿಟ್ಟಿದೆ. ಅಮ್ಮ ಅಂದ್ಬಿಟ್ಟಿದೆ. ಒಂದು ತಾಯಿ ಆಗಿಬಿಟ್ರೆ ಒಂದು ಹೆಣ್ಣು ಎಂತ ತ್ಯಾಗಕ್ಕೂ ಸಿದ್ಧ ಅನ್ನತಕ್ಕಂಥದ್ದು ಈ ತಾಯಿ ಜೀವ ತೋರಿಸಿದೆ. ಏನೋ ಮಾಡಿಟ್ರು ನೋಡಿ. ಈ ದೇವರು ಗೊತ್ತಿತ್ತು ಅವಳಿಗೆ ಆನಂದ ಅನ್ನೋದು ಈ ಮಗುವಿಂದ ಬರುತ್ತೆ. ಹೋಗು, ಬಂಗಾರದ ಕತ್ತಿ ಅಂತ ಚುಚ್ಕೊಬಿಡ್ಬೇಕು, ಮಾಡ್ಬಿಡ್ಬೇಕು. ಇಂಥವ್ರು ಹೋಗ್ಬಿಟ್ಟು ಪುಣ್ಯಕ್ಷೇತ್ರದಲ್ಲಿ ಮುಳುಗ್ ಬಂದ್ಬಿಟ್ರೆ ಪುಣ್ಯ ಬಂದ್ಬಿಡುತ್ತೆ, ಪಾಪ ಎಲ್ಲ ತೊಳ್ಕೊಬಿಡ್ತೀವಿ. ಖಂಡಿತ ಇಲ್ಲ. ಎಲ್ಲಿ ಹೋದರೂ ಕರ್ಮ ನಿಮ್ಮನ್ನು ಬೆನ್ನತ್ತಿ ಬರುತ್ತದೆ. ನೀವು ಮಾಡಿದ ಪಾಪ ಕರ್ತವ್ಯಗಳಿಗೆ, ಕರ್ಮಗಳಿಗೆ ನೀವೇ ಅನುಭವಿಸ್ಬೇಕು. ಪ್ರಾರಬ್ಧ ಕರ್ಮವನ್ನ ನಾನು ಬದಲಾಯಿಸ್ತೀನಿ, ನನ್ನನ್ನು ಬಂದು ನೋಡಿದ ತಕ್ಷಣ ನಿಮ್ಮ ಕರ್ತವ್ಯ ಬಿಟ್ಬಿಟ್ಟು, ನಿಮ್ಮ ವಿವೇಚನೆ ಬಿಟ್ಬಿಟ್ಟು. ಹೇಳಿದ್ದೆ, ಒಂದು ಮುಂಜಾಗ್ರತೆ ಇರುತ್ತೆ ಈ ಥರದ್ದು ಅಂತ. ನಡೆದು ಬಿಟ್ಟಿದೆ. ತುಂಬಾ ನೋವಾಗುತ್ತೆ ಮಕ್ಕಳೇ. ಎಲ್ಲ ಕಳ್ಕೊಂಡಂತ ಕುಟುಂಬಗಳು ಅದೆಷ್ಟು ಕಣ್ಣೀರು ಭಗವಂತ. ಇಂಥದೊಂದು ಅದ್ಭುತ ಸ್ನಾನ ದರ್ಶನ 144 ವರ್ಷಗಳಿಗೊಮ್ಮೆ ಬರತಕ್ಕಂಥ ಮಹಾಪೂರ್ಣ ಕುಂಭಮೇಳ. ಹೌದು, ಭಗವತಿ ಶಕ್ತಿ, ಆ ಒಂದು ಅಮೃತ ಬಿದ್ದ ಸ್ಥಳ. ಪ್ರತಿ 12 ವರ್ಷಕ್ಕೊಮ್ಮೆ ಗುರು ಬದಲಾಗತಕ್ಕಂಥ ಸಂದರ್ಭದಲ್ಲಿ ಇಂಥದೊಂದು ನಡೆಯುತ್ತೆ ಕುಂಭಮೇಳ. ಅಂಥದ್ದು 12 ಬಾರಿ ನಡೆದಾಗ 144 ಒಂದು ಪರ್ವ ಆಗುತ್ತೆ, ಲೆಕ್ಕಾಚಾರ ಆಗುತ್ತೆ. ನಮ್ಮ ದಶಾಭುಕ್ತಿಗಳನ್ನ ಲೆಕ್ಕ ಹಾಕೋದು ತುಂಬಾ ಜನ ಗೊತ್ತಿಲ್ಲ. 144 ವರ್ಷ ಅಷ್ಟೇ ನಮಗೆ ಆಯಸ್ಸು ದೇವರಿಟ್ಟಿರೋದು. 144 ವರ್ಷ. ಅದಕ್ಕೆ ಮೇಲೆ ಬದುಕೋ ಆಗಿಲ್ಲ. ಬದುಕೇನು ನಾವು ಏನ್ ಮಾಡ್ಬೇಕು? ಆ ವಯಸ್ಸಾಗಿರೋ ನಮ್ಮನ್ನ ಮೈ ಸುತ್ತಲೂ ಕಾಯಿಲೆ ಇಟ್ಕೊಂಡು ಕೈಯ ಕುಟಾರ್ ಡಮಾಲ್ ಡುಮಿಲ್ ಅಂತ ಹೇಳ್ಬಿಟ್ಟು ನೋಡಿ. ಎಂದನವ್ರು ಇದ್ದಾಗ ಮಕ್ಕಳೇ, ನಮ್ಮ ಹಿರಿಯರು, ನಮ್ಮ ಅಮ್ಮ ಅಪ್ಪ ಇದ್ದಾಗ ನಾವು ಆಸ್ಪತ್ರೆಗಳು ಯಾವುದೋ ದೊಡ್ಡ ಆಸ್ಪತ್ರೆ ಅಂತ ಕೇಳ್ತಿದ್ವಿ. ನಮಗೆ ದೊಡ್ಡ ಆಸ್ಪತ್ರೆ ಅಂದ್ರೆ ಒಂದು ವಿಕ್ಟೋರಿಯಾ, ಇಲ್ಲ ವಾಣಿ ವಿಲಾಸು, ಇಲ್ಲ ಬೌರಿಂಗ್ ಆಸ್ಪತ್ರೆ, ಇಷ್ಟೇ ನಮಗೆ ಗೊತ್ತಿದ್ದು ಬೆಂಗಳೂರಿಗೆ. ಇನ್ಯಾವುದೋ ಒಂದು ಕಿದ್ವಾಯಿ ಆಸ್ಪತ್ರೆ ಅಂತ ಕೇಳಿದ್ವಿ. ಇನ್ನು ಅದಕ್ಕೂ ಮೀರಿ ಒಂದು ಉಚ್ಚಾಸ್ಪತ್ರೆ ಇದೆ, ನಿವಾನ್ಸ್ ಆಸ್ಪತ್ರೆ ಅಂತ. ಆಮೇಲೆ ಕೇಳಿದ್ವಿ ಜಯದೇವ ಆಸ್ಪತ್ರೆ. ಇಷ್ಟೇ ಕೇಳಿದ್ದು. ಒಂದು ಕ್ಯಾನ್ಸರ್ ಆಸ್ಪತ್ರೆ, ಒಂದು ಹೃದಯದ ಆಸ್ಪತ್ರೆ, ಒಂದು ಬೌರಿಂಗ್ ಆಸ್ಪತ್ರೆ. ನಮ್ಮ ಅವನ್ನ ಕರ್ಕೊಂಡು ಆ ಆಸ್ಪತ್ರೆಗೆ ಹೋಗಿದ್ರೆ ಒಂದು ದೊಡ್ಡ ಪ್ರೊಫೆಸರ್, ಅವರು ಡಾಕ್ಟ್ರು, ನಿನಗೆ ಬಂದಿರೋ ಕಾಯಿಲೆ ಈ ಥರದ್ದು ಒಬ್ಬ ದೊಡ್ಡ ವ್ಯಕ್ತಿಗೂ ಬಂದಿದೆ ಕಣಮ್ಮ, ರತ್ನಮ್ಮ, ರತ್ನ, ಡೈಲಿ ಎಣ್ಣೆ ಹೊಡಿಬೇಕು ನೀನು, ಈ ನೋವಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಕಣ ನಿನಗೆ ಅಂತ ಹಂಗೆ ಹೇಳಿದ್ರು. ಅಯ್ಯೋಯಪ್ಪ, ನಮ್ಮಮ್ಮ ಮಾಡಿ ಸಾಧ್ಯವೇ ಇಲ್ಲ, ಸಾಯಿಸ್ಬಿಡ್ತಾರೆ ಅಷ್ಟೇ ನಮ್ಮನ್ನ.
ನೀವು ನಂಬೋಲ್ಲ, ನಿಮ್ಮ ಹತ್ರ ಮುಚ್ಚಿಡೋದೇನು. ಮೆಲ್ಲಗೆ ಅಮ್ಮನಿಗೆ ಜ್ಯೂಸಲ್ಲಿ ಹಾಕ್ಕೊಡೋಕೆ ಪ್ಲ್ಯಾನ್ ಮಾಡಿದ್ದೆ. ತಂದುಬಿಟ್ಟು ನನಗೆ ನಮ್ಮಮ್ಮ ಉಳ್ಕೋಬೇಕು, ಏನಾದರೂ ಸರಿ, ಯಾವ ಮಡಿ ಇಡೀ ಪಕ್ಕಕ್ಕಿಡು, ನನಗೆ ನಮ್ಮಮ್ಮನೇ ಮುಖ್ಯ, ನನಗೆ ನಮ್ಮಮ್ಮ ಮುಖ್ಯ. ಮೆಲ್ಲಗೆ ಒಂದು ಜ್ಯೂಸಲ್ಲಿ ಆ ಡಾಕ್ಟ್ರನ್ನ ಕೇಳ್ಕೊಂಡಿದ್ದೆ. ನಾನು ತುಂಬ ಚಿಕ್ಕ ಹುಡುಗ, ತರೋಕ್ಕಾಗಲ್ಲ, ಗೊತ್ತಿಲ್ಲ. ಒಂದು ಹಂತಕ್ಕೆ ಬಂದ್ಮೇಲೆ ಅಮ್ಮ ಒದ್ದಾಡೋದು ನೋಡ್ಬಿಟ್ಟು ಆ ನೋವಿಗೆ ಹಿಂಗೆಲ್ಲ ಆಗಿ ಮಲಗಿಬಿಟ್ಟಿದ್ರೆ ಮೆಲ್ಲಗೆ ಹಾಕ್ಬಿಟ್ಟು ಏನೋ ಒಂದು ಮಾಡೋಣ ಅಂತ. ಆಗಲಿಲ್ಲ ಮಕ್ಕಳು, ಅಮ್ಮ ಒಪ್ಪಲ್ಲ, ಈ ತರಲೆ ಏನೋ ಮಾಡ್ತಾನೆ ಅಂತ. ಇದೆಲ್ಲ ಬಿಡಪ್ಪ, ಹೋಗೋ ಶರೀರ ಎಷ್ಟು ದಿನ ಇರುತ್ತೋ ಇರಲಿ ಅಂತ ಮಲಗಿದ ಜಾಗದಲ್ಲೇ ಒಂದು 30 ವರ್ಷ ರಾಜಭಾರ ಮಾಡಿಬಿಟ್ಟು ಹೋಗ್ಲಿ. ತುಂಬ ಯೌವನದಲ್ಲಿ ಮಲಗಿಬಿಟ್ಲು. ತಾನು ಮಲಗೋದ್ಲು, ನಮ್ಮ ಅಪ್ಪನಿಗೂ ಏನೋ ಸುಖ ಕೊಡಲಿಲ್ಲ. ತುಂಬ ಯೌವನ ಮಕ್ಕಳೇ, ಸುಳ್ಳು ಹೇಳಬಾರ್ದು. ಅವತ್ತು ಆಸ್ಪತ್ರೆಗಳೇ ಇಲ್ಲ. ಎಲ್ಲೋ ಒಂದು ಆಸ್ಪತ್ರೆ, 6 ಆಸ್ಪತ್ರೆ. ಇವತ್ತು ಗಲ್ಲಿ ಗಲ್ಲಿ ಮೇ ಶೋರೆ ಆಸ್ಪತ್ರ ಬಗಲ್ ಮೇ. ನಮ್ಮ ಮನೆ ಪಕ್ಕದಲ್ಲೇ ಆಸ್ಪತ್ರೆ, ಮನೆಯಲ್ಲೇ ಆಸ್ಪತ್ರೆ ಮಾಡಿ ಇಟ್ಕೊಬಿಟ್ಟಿದ್ದ ಪ್ರತಿ ಮನೆ. ನಮ್ಮ ಆಲೋಚನೆಗಳು ಎಲ್ಲೆ ಮೀರಿ ದಾಟಿಬಿಟ್ಟಿದ್ದಾವೆ, ಎಲ್ಲೆ ಮೀರಿ ನಿಂತು ಬಿಟ್ಟಿದೆ ಮಕ್ಕಳೇ. ಏನ್ ಮಾಡ್ತೀರಿ? ತನ್ನ ಪ್ರಭಾವ ಪ್ರಕೃತಿ ತೋರಿಸ್ಲೇಬೇಕು. ಏನು ದೊಡ್ಡ ಅನಾಹುತ ಆಗಲಿಲ್ಲ. ಪ್ರಾಣದೇವರು, ತಾಯಿ ಜಗನ್ಮಾತೆ ಆ ರಭಸಕ್ಕೆ ಶ್ರೀರಾಮನ ಅಷ್ಟೇ ದೇವರನ್ನ ಹೇಳಬಾರ್ದಿದ್ದು. ನೋವೇ. ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಆ ರಂಗದಲ್ಲಿ ಇದನ್ನ ನೋಡ್ತಾ ಈ ವಿದ್ಯೆ, ಈ ಶಕ್ತಿ ಎಲ್ಲೋ ಒಂದು ಕದಲಿಕೆ ಹಾಗೇ ನಿಂತು ಬಿಟ್ಟಿದ್ದೇನೆ. ಹೋಗ್ಬೇಕಾ? ವ್ಯವಸ್ಥೆ ಇದೆ ನನಗೆ, ನಿಮ್ಮ ಹತ್ರ ಮುಚ್ಚಿಡೋದೇನಿಲ್ಲ. ದೈವದ ಒಂದು ಒಲವಿದೆ, ಗುರುಗಳ ಆಶೀರ್ವಾದವಿದೆ. ತಮ್ಮಂತ ತುಂಬ ದೊಡ್ಡವರು ನಾವಿದ್ದೀವಿ, ಬನ್ನಿ ಗುರುಜಿ ಕರ್ಕೊಂಡು ಹೋಗ್ತವೆ. ವೆಲ್ ಮೇಕ್ ಯು. ಎಲ್ಲೋ ಇರ್ಲಿ ಹೇಳ್ತಾನೆ, ಹೀಗೆ ಇದ್ದೇನೆ. ಲೋಗ್ ಮಿಂದು ಬಂದ್ಬಿಟ್ರೆ ಸಾಕ ನನ್ನ ಕರ್ತವ್ಯ ಬಿಟ್ಟು. ಆಲ್ರೆಡಿ ವಾರದಲ್ಲಿ 3 ದಿನ 4 ದಿನ ಊರಲ್ಲಿಲ್ಲ. ಇದು ಬೇರೆ. ಆಲ್ರೆಡಿ ನೋಡಿ ಎಪಿಸೋಡ್ಗಳು 1 ವಾರಕ್ಕೋ 2 ವಾರಕ್ಕೊಮ್ಮೆ ಮಿಸ್ ಆಗ್ತಿದೆ. ಇಂಥದ್ದೆಲ್ಲ ಆಗ್ತಿದೆ. ನೋಡೋಣ, ಗೊತ್ತಿಲ್ಲ. ತಾಯಿ ಆಜ್ಞೆ ನಡಿಬೇಕು ಅಂತ ಸುಮ್ಮನೆ ಇದ್ದು ಬಿಟ್ಟಿದ್ದಾನೆ. ನೀನು ಕರ್ಕೊಂಡು ಬರ್ತೀನಿ ಅಂದ್ರೆ ಬರ್ತೀನಮ್ಮ. ಏನೋ ಒಂದು ಆಸೆ ಇತ್ತು. ಈ ಪಾಟಿ ಜನಗಳ ನಡುವೆ ನಮಗೆ ಏನದು ಹುಚ್ಚಾಟಿಕೆ ಅಂತ ನನ್ನ ಮನಸ್ಸಿಗೆ. ಅಲ್ಲಿ ಹೋಗಿ ಮಿಂದೆದ್ದು ಬಂದು ಬಿಟ್ರೆ ಆಗಲ್ಲ. ನಾರ್ಮಲ್ ದರ್ಶನ ಸಿಗೋಲ್ಲ, ಯಾವ ಇದು ದರ್ಶನ ಸಿಗೋಲ್ಲ. ತ್ರಿವೇಣಿ ಸಂಗಮ ಅಂತೂ ಮಾಡೋಕ್ಕಾಗೋಲ್ಲ. ಒಂದು ಬಾರಿಗೆ ಅಷ್ಟು ಕೋಟಿ ಜನ ಆಗೋ ಮಾತಾ? ಹಾಗೆ ಅಂದ್ಕೊಂಡು ಸುಮ್ಮನೆ ಎದ್ದು ಬಿಟ್ಟಿದ್ದೇನೆ. ಗೊತ್ತಿಲ್ಲ. ಜಾಗ್ರತೆ ಮಕ್ಕಳೇ. ಪ್ರಕೃತಿಗೊಂದು ನಾವು ಸೆಲ್ಯೂಟ್ ಹೊಡಿಬೇಕು. ನೆನ್ಪಿಟ್ಕೊಳ್ಳಿ, ನಾವ್ಯಾರು, ನಾವೇನು, ನಮ್ಮ ಬುದ್ಧಿ, ನಮ್ಮ ಆಲೋಚನೆ, ನಮ್ಮ ವಿವೇಚನೆ, ಚಿಂತನೆ. ಮೊದಲು ನಿಮ್ಮ ಕರ್ತವ್ಯಗಳನ್ನು ಮಾಡಿ. ಅಲ್ಲೆಲ್ಲೋ ದೂರದ ಬೆಟ್ಟ ನುಣ್ಣಗಿದೆ, ಅಲ್ಲೆಲ್ಲೋ ಇನ್ನೆಲ್ಲೋ ಹೋಗಿ ಬೇಕು. ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮ. ಜೀವಕ್ಕೆ ರಿಸ್ಕ್ ತಗೊಂಡು ಹೋಗುವಂಥದ್ದು ಬೇಡ. ಅರೆ ನಿಮ್ಮ ಜೀವ ಇದ್ರೇನೆ ಆ ಜೀವಕ್ಕೆ ನೀವು ಒಂದೇನಾದ್ರೂ ತುಂಬಿಸೋಕ್ಕಾಗೋದು. ನಿಮ್ಮ ಜೀವ ಗಟ್ಟಿ ಇದ್ರೇನೆ ಆ ಜೀವಕ್ಕೊಂದು ಪೂಜೆ, ಧೂಪ, ದೀಪ, ನೈವೇದ್ಯ, ಆರಾಧನಾ ಎಲ್ಲ ಮಕ್ಕಳೇ. ನೀವು ಗಟ್ಟಿ ಇದ್ರೇನೆ ಈ ಗುರೂಜಿ, ನೀವು ಗಟ್ಟಿ ಇದ್ರೇನೆ ಇದ್ದೋರೆ, ನೀವು ಗಟ್ಟಿ ಇದ್ರೇನೆ ದೇವರು ಕೂಡ. ನಿಮ್ಮ ಒಳಗಡೆ ಆ ಭಗವಂತ ಇದ್ದಾನೆ. ಸೊ ಅದರಿಂದ ಹೇಳ್ಕೊಂಡು ಬಾಳ್ಕೊಂಡು ಹೋಗ್ತಾ ವಯಸ್ಸಾದವನ ಇನ್ನೊಂದು ಅಲ್ಲಿ ಚಳಿ ವ್ಯವಸ್ಥೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಅದ್ಭುತವಾದ ವ್ಯವಸ್ಥೆ. ಸುಮ್ಮನೆ ಏನು ಕಡಿಮೆ ಅಂದ್ರು 3 ರಿಂದ 4 ಕೋಟಿ ಜನ ನಿತ್ಯ ಮಿಂದೆದ್ದು ಬರೋದು ದರ್ಶನ ಅನ್ನೋದೊಂದು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, 1 ತಿಂಗಳ ಕಾರ್ಯಕ್ರಮ ಇದು. ಹೆಚ್ಚು ಕಡಿಮೆ 40 ದಿನಕ್ಕೆ 3 ಕೋಟಿ ಅಂದ್ರೆ 120 ಕೋಟಿ ಜನ ಹೋಗಿ ದರ್ಶನ ಮಾಡ್ಕೊಂಡು ಬಂದಾಗೆ ಮಕ್ಕಳೇ. ಇಡೀ ದೇಶದ ಅಷ್ಟೂ ಜನ ನೆನ್ಪಿಟ್ಕೊಳ್ಳಿ. ಅಲ್ಲೊಂದು ಅಗೋಚರವಾದ ಶಕ್ತಿ ಇಲ್ಲದೆ ಇದ್ರೆ ಇಷ್ಟು ಜನ ಹೋಗ್ಲಿಕ್ಕಾಗಲ್ಲ. ಇಂಥದ್ದೊಂದು ಜಾಗದಲ್ಲಿ ಯಾವುದು ತುಂಬಾ ದೊಡ್ಡ ಅನಾಹುತ ಆಗಲಿಲ್ಲ. ಆದ್ರೂ ನೋವೇ. ಜಗನ್ಮಾತೆ ಆ ಒಂದು ನೊಂದವರ ಕುಟುಂಬಕ್ಕೆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೇನೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಸಿಗಲಿ ಮಕ್ಕಳೇ. ಎಷ್ಟು ಜನಕ್ಕೆ ಮತ್ತೆ ಇಂಥದ್ದೊಂದು ಅವಕಾಶ ಸಿಗುತ್ತೋ. ಯಾವ ಭಗವಂತನು ಈ ಥರದ್ದು ಟೆನ್ಷನ್ ತಗೊಂಡು, ಒತ್ತಡ ತಗೊಂಡು ಸಾಲ ಮಾಡಿ ಹೋಗ್ಬೇಡಿ. ಭಗವಂತನ ನೋಡ್ಲಿಕ್ಕೆ ಸಾಲ ಮಾಡಿ ಹೋಗ್ಬೇಡಿ. ಅವನು ಕರೆದೇ ಇಲ್ಲ ಸಾಲ ಮಾಡ್ಕೊಂಡ್ ಬಾ, ನನಗೋಸ್ಕರ ಎಲ್ಲ ಬಿಟ್ಟು ಬಾ, ನೀನು ಇದ್ದ ಕಡೆಯಲ್ಲೇ ನಿನ್ನ ಕೆಲಸ ಮಾಡು ಅನ್ನತಕ್ಕಂಥದ್ದು. ನೀನು ಇದ್ದ ಕಡೆಯೇ ನೋಡಿ. ಒಮ್ಮೆ ನಾರದರು ವಿಷ್ಣುವಿನ ಲೋಕಕ್ಕೆ ಸದಾ ಬರ್ತಿರ್ತಾರಲ್ವ. ನಾರದರು ನಾರಾಯಣ 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 ಅಂತ ಬರ್ತಾರೆ. ವಿಷ್ಣು ಎಷ್ಟಿದ್ದರೂ
ಜ್ಞಾನ ನಿದ್ರೆಯಲ್ಲಿದ್ದಾರೆ. ಜ್ಞಾನ ನಿದ್ರ ಏನಿದು, ಭಗವಂತ ನಾನು ಬರ್ತಿದ್ದಾಗೆ ಕಂಡ್ಬಿಟ್ಟಿರೋರು ಇವತ್ತು ಯಾಕೋ ಬಿಟ್ಟಿಲ್ಲ ಅಂತ. ಎಲ್ಲೋ ಒಂದು ಸಣ್ಣ ಅಹಂ, ನಾನು ಸರ್ವಲೋಕ ಸಂಚಾರಿ, ಎಲ್ಲಿಗೆ ಬೇಕಾದ್ರೂ ಹೋಗ್ಬಲ್ಲೆ, ಯಾವ ದೇವ್ರನ್ನ ಬೇಕಾದ್ರೂ ನೋಡ್ಬಲ್ಲೆ, ನನಗಿಂತ ಭಕ್ತನಿಲ್ಲ ನನಗಿಂತ ಭಕ್ತನಿಲ್ಲ ಅನ್ನತಕ್ಕಂಥದ್ದು ಎಲ್ಲೋ ಮನಸ್ಸಿನಲ್ಲಿ ನಾನು ನೆನೆಸಿದ ತಕ್ಷಣ ನನ್ನ ವಿಷ್ಣುವನ್ನು ನೋಡ್ಬೋದು, ಶಿವನನ್ನು ನೋಡ್ಬೋದು, ಬ್ರಹ್ಮನನ್ನು ನೋಡ್ಬೋದು, ಎಲ್ಲ ಅಂಥದ್ದೊಂದು ಎಲ್ಲೋ ಒಂದು ಭಾವ. ಜ್ಞಾನ ನಿದ್ರೆಯಲ್ಲಿರ್ತಕ್ಕಂಥ ಭಗವಂತನಿಗೆ ಗೊತ್ತಿಲ್ವಾ ಮಕ್ಕಳೇ? ಹಾಗೆಯೇ ನಿಂತಿದ್ರಂತೆ. ಅಮ್ಮ ಏನಿವತ್ತು ಅಂತ, ನೀನೇ ಕೇಳು, ಎಬ್ಬರ್ಸು ಅಂತ. ತಾತ 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 ಅಂತ, ತಾತ ತಾನೇ ಆಗ್ಬೇಕು ವಿಷ್ಣು. ಕಂಡ್ಬಿಟ್ರಂತೇನ ಹಿಂಗೆ ವಿಷ್ಣು, ತಾತ ಏನ್ ತಾತ, ನಾನು ಬರೋಷ್ಟಲ್ಲಿ ಕಣ್ಣು ಬಿಟ್ಟಿರ್ತಿದ್ದೆ, ಇವತ್ತೇನಿದು ಅಂತ. ಏನಿಲ್ಲ, ಅಲ್ಲೊಂದು ಭಕ್ತ ನನ್ನನ್ನು ನೆನೆಸ್ಕೊಂಡು ಧ್ಯಾನ ಮಾಡ್ತಿದ್ದ, ಅದಕ್ಕೆ ಅವನ ಮೇಲೆ ಆ ಅನುರಾಗದಲ್ಲಿ ಅಲ್ಲಿ ಅವನ ಪಕ್ಕದಲ್ಲಿ ನಿಂತಿದ್ದೆ, ಅವನ ಭಕ್ತಿಯ ಪರಾಕಾಷ್ಠತೆಯನ್ನ ನೋಡ್ತಿದ್ದ. ಏನು ತಾತ, ಯಾರು ತಾತ, ಅದು ಎಲ್ಲಿದ್ದಾರೆ? ಅರೆ ಭೂಲೋಕದಲ್ಲಿದ್ದಾನೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಅಲ್ಲಿದ್ದಾನೆ, ಚಪ್ಪಲಿ ಹೊಲಿತಿದ್ದಾನೆ. ನಾರದರಿಗೆ ತಲೆ ಕೆಟ್ಟೋಯ್ತು. ಒಬ್ಬ ಸಾಮಾನ್ಯ ಚಪ್ಪಲಿ ಹೊಲಿಯವನು ನಿಮ್ಮನ್ನು ಸದಾ ನೆನೆಸ್ತಾನ? ಓ, ಹಾಗಾದ್ರೆ ನಾನು ನೋಡ್ಬೇಕು, ಹೋಗಿ ನೋಡ್ಕೊಂಡು ಬಾ. ಹೋದ್ರೆ ನಾದರೂ ಸೂಕ್ಷ್ಮ ರೂಪದಲ್ಲಿ ಹೋಗ್ತಾರೆ, ಅಲ್ಲೊಂದು ಬೇರೆ ರೂಪದಲ್ಲಿ ನೋಡಿದ್ರೆ ಅವನು ಚಪ್ಪಲಿ ಹೊಲಿತಾ ತನ್ನ ಪಾಡಿಗೆ ಅದ್ಭುತವಾಗಿ ಚಪ್ಪಲಿ ಹೊಲಿತಿದ್ದಾನೆ. ಅವನ ಕೆಲಸ ಏನು, ಆ ಚರ್ಮನ ಕಟಾವು ಮಾಡೋದು, ಹದ ಮಾಡೋದು, ಉಜ್ಜೋದು. ಏನು ಚರ್ಮದ ಚಪ್ಪಲಿ ಮಾಡೋದು ಅಂದ್ರೆ ಏನು ಸುಮ್ಮನೆನಾ? ಅಲ್ಲಿ ಯಾವುದೋ ಸತ್ತು ಬಿದ್ದಿರೋ ಪ್ರಾಣಿ, ಅದರದ್ದು ಚರ್ಮ ಕಟ್ ಮಾಡಿ ಅದನ್ನ ನೆನೆಸಿ ಅದಕ್ಕೆ ಏನೇನೋ ಬೇರೆ ಬೇರೆ ರಾಸಾಯನಿಕಗಳು ಹಾಕಿ ತೆಗೆದು ಉಜ್ತಾ ನೋಡ್ತಲೇ ಇದ್ದಾರೆ. ಯಾವಾಗೂ ಅಂತಾನೆ ಅಂತ. ಅವನು ಎದ್ದಾಗ ಬೆಳಿಗ್ಗೆ ಗೋವಿಂದ ಅಂತಾನೆ, ಮಲಗುವಾಗ ಗೋವಿಂದ ಅಂತಾನೆ, ಒಂದು ಚಪ್ಪಲಿ ಆರಂಭ ಮಾಡುವಾಗ ಗೋವಿಂದ ಅಂತಾನೆ, ಮುಗಿದಾಗ ಗೋವಿಂದ. ಒಂದು 4-5 ಬಾರಿ ಅಷ್ಟೇ. ಅಣುವು ಕ್ಷಣ ಕ್ಷಣವು ಸದಾ ನಿನ್ನ ಮೇಲೆ ಧ್ಯಾನ ಇಟ್ಕೊಂಡಿದ್ದಾನೆ ಭಗವಂತ. ಇದು ಏನಿದು ಅಂತ ನಾರದರು ಸೀದಾ ನಾರಾಯಣರ ಹತ್ರ ಬರ್ತಾರೆ. ಸ್ವಾಮಿ ಇದು ಏನಿದು? ಅವನು ದಿನಕ್ಕೆ 5 ಬಾರಿ ಹೇಳೋದು, ನಾನು ತನು ಮನ ದನ ಇದೇ ಥರ ಗೊತ್ತಾ, ನೀವು ಇದೇನಿದು ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಹೌದಾ, ಸರಿ ಹೋಗು, ನೀನು ಅವನ ಹತ್ರನೇ ಆ ಕೆಲಸ ಮಾಡ್ತಾ, ಅವನು ಏನು ಮಾಡ್ತಂತ ಅವನ ಮನಸ್ಸಿನಲ್ಲಿ ಏನು ಅನ್ಕೋತಾನೆ ಅನ್ನೋದನ್ನ ನಿನಗೆ ಶಕ್ತಿ ಕೊಡ್ತಾನೆ. ನೀನು ಅವನು ಮಾಡಿದ್ದನ್ನೇ ಮಾಡಬೇಕು. ಸರಿ, ಅಲ್ಲಿಗೆ ಬಂದು ಕೆಲಸದವಂತರ ಸೇರ್ತಾರೆ ನಾರದರು, ಬೇರೆ ಪರವೇಶಧಾರಿಯಾಗಿ. ಅದನಿಗೂ ಒಂದು ಅಸಿಸ್ಟೆಂಟ್ ಆಗೋ ಒಂದು ಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಭಗವಂತ ಸೃಷ್ಟಿ ಮಾಡಿಟ್ಟಿರ್ತಾನೆ. ಅವತ್ತೇನೋ ಸಿಕ್ಕಾಬಟ್ಟೆ ಆರ್ಡರ್ಗಳು, ಮಾಡಲೇಬೇಕು, ಒಂದು ವಾರದ ಕೆಲಸ. ಅಯ್ಯೋ ಯಾರೋ ಬಂದಿದ್ದೀಯಲ್ಲಪ್ಪ, ಸರಿ ಬಾ ಒಂದು ಕೆಲಸ ಮಾಡೋಣ, ಗೋವಿಂದ ಅನ್ನು ಅಂತಾರೆ. ಗೋವಿಂದ ಅಂತ, ಸರಿ ಬಾ ಹೋಗೋಣ, ಆ ಚರ್ಮನ ಕುಯ್ಯೋಣ ಅಂತ ಹೇಳ್ತಾರೆ. ಅಲ್ಲಿ ಒಂದು ಪ್ರಾಣಿಯ ಚರ್ಮ, ಯಾಕಂದ್ರೆ ಚರ್ಮದ ಚಪ್ಪಲಿ ಅಲ್ವಾ ಮಕ್ಕಳೇ, ರಕ್ತ ಏನೇನೋ ಇರುತ್ತೆ. ಅವನ ಕಣ್ಣಲ್ಲಿ ಒಂದು ಚೂರು ಕ್ರೂರತ್ವ ಇಲ್ಲ, ಸಂಕಟ ಇಲ್ಲ, ಬಾಧೆ ಇಲ್ಲ, ಏನೂ ಇಲ್ಲ. ಎಷ್ಟು ಆಸ್ತಿಯಿಂದ ಹಿಂಗೆ ಕಟ್ ಮಾಡ್ತಿರ್ತಾನೆ ಅಂದ್ರೆ ಅದನ್ನೊಂದು ಅದ್ಭುತ. ನಾರಾಯಣ ನಾರಾಯಣ ಮನಸ್ಸಿನಲ್ಲಿ ನಾರಾಯಣ, ಅದು ಹಿಂಗೇ ಕಟ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ನಾರದ್ರೆ ಏನ್ ಮಾಡ್ತಾರೆ, ಹಿಂಗಲ್ಲ ಹಿಂಗಲ್ಲ. ಆದ್ರೆ ಆತನ ಒಳಗಡೆ ಆತ ನಾರಾಯಣ ಜಪ ನಡೀತದೆ. ನಾರದ್ರು ಮರೆತು ಬಿಟ್ರು, ಎಲ್ಲಿ ಕಟ್ ಮಾಡ್ತೀನಿ, ಏನ್ ಕಟ್ ಆಗುತ್ತೋ, ಇನ್ನು ಬೇರೆ ಮುಳುಕ್ ಎತ್ಕೊಂಡ್ ಬರ್ಬಾರ್ದು, ಜಾಸ್ತಿ ಚರ್ಮ ಅಂಟ್ಕೊಂಡ್ ಬರ್ಬಾರ್ದು, ಅದಕ್ಕೆ ಮಾಂಸ ಎತ್ಕೊಂಡ್ ಬರ್ಬಾರ್ದು, ಅದಕ್ಕೆ ರಕ್ತ ಹಿಂಗಿರ್ಬಾರ್ದು, ಹಿಂಗೆ ನಾರದು ತಮ್ಮ ಜಪಾನೇ ಮರೆತು ಬಿಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಹಿಂಗ್ ಕಟ್ ಮಾಡಿ ನೀಟಾಗಿ ಅದನ್ನೆಲ್ಲ ಆ ಗಲೀಜು ತೊಳೆದು ಮಾಡಿ ನಾರದ್ರಿಗೆ ಸಂಕಟ, ಇದೇನೋ ಇದು ನನಗೆ ಭಗವಂತ ಎಂತ ಕೆಲಸ ಹಾಕ್ಬಿಟ್ಟಿದ್ದಾರೆ. ನೋಡಿದ್ರೆ ಅವನು ತೊಳೆಯೋವಾಗ್ಲು ಹಿಂಗ್ ತೊಳಿರಿ, ಹಿಂಗೆ ತೊಳಿಬೇಕು, ಇಲ್ಲಾಂದ್ರೆ ಇದು ಹರ್ಕೊಂಡು ಬಂದ್ಬಿಡುತ್ತೆ, ತಗೋ. ಅದ್ರ ಮೇಲೆ ಗಮನ, ಇದಕ್ಕೆ ಮಾಂಸ ಮೆತ್ಕೊಬಿಟ್ಟಿದೆ, ಇದು ಈ ಚಿಕ್ಕ ಚಿಮಟಿನಲ್ಲಿ ತೆಗಿಬೇಕು ಅಂತ ಅದ್ರ ಮೇಲೆ ಗಮನ. ನಾರದರಿಗೆ ಹಿಂಗು ಮಾಡಿ ಒಂದು ವಾರ
ಹಾಗೆ ಅವನಿಗೆ ಆರ್ಡರ್ಸ್ ಆಯಿತು, ಅವ್ನಿಗೆ ತಲುಪಿಸ್ಬಿಟ್ಟ. ಗೋವಿಂದಪ್ಪ ಗೋವಿಂದಪ್ಪ ಅಂತ ಹೇಳಿ ಒಂದಷ್ಟು ಸಂಭಾವನೆನೂ ಕೊಟ್ಟು ನಾರದರು ಬಂದರು. ಮತ್ತೆ ಮಾಮೂಲಿ ವೇಷಧಾರಿಯಾಗಿ, ಸ್ವಾಮಿ ಏನಿದು, ಎಂಥ ಕೆಲಸ ಹಚ್ಬಿಟ್ರಿ, ಅದಿರಲಿ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ನಲ್ಲ. ಎಷ್ಟು ಬಾರಿ ದಿನಕ್ಕೆ ನೀನು ನಾರಾಯಣ ಅಂತಿದ್ದೆ ಅಂದರೆ ನಾರದರು ತಲೆ ಕೆಡ್ಸ್ಕೊತೀರ. 7 ದಿನದಲ್ಲಿ 7 ಬಾರಿ ಅಂದಿರಲ್ಲ. ಕೆಲಸದ ಮೇಲೆ ಗಮನ, ಭಯ, ಕಟ್ ಮಾಡಿದ್ರೆ ಹೆಂಗಾಗುತ್ತೋ, ಇದು ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೋ, ಆ ಕೆಮಿಕಲ್ಸು ತೊಳೆಯೋದು ತೆಗಿಯೋದು, ಅದನ್ನು ಮತ್ತೆ ಸತ್ತೋಗಿರೋ ಪ್ರಾಣಿ ತಗೊಂಡೋಗಿ ಇನ್ನೆಲ್ಲೋ ಒಂದು ಮಣ್ಣು ಮಾಡೋದು, ಸುಡೋದು, ಏನೋ ಇಲ್ಲ ಸ್ವಾಮಿ ಅಂತ. ಈಗ ಅವನೇನು ಮಾಡ್ತಿದ್ದ ಕೇಳಿಸ್ಕೊ ಅಂತ ನೋಡಿದ್ರೆ, ಅವನು ಕಟ್ ಮಾಡುವಾಗಲೂ ನಾರಾಯಣ ನಾರಾಯಣ, ತೊಳೆಯೋವಾಗಲೂ ನಾರಾಯಣ ನಾರಾಯಣ, ದೇವರನ್ನೇ ಪ್ರತಿರೂಪವಾಗಿ ತಗೊಂಡು ದೇವ್ರಿಗೆ ಅರ್ಪಿಸ್ತಿದ್ದಾನೆ. ದೇವರೇ ಇದು ನಾರಾಯಣನೇ, ಇದು ಗೋವಿಂದನೇ, ಇದು ಗೋವಿಂದನೇ, ಇದು ಗೋವಿಂದನಿಗೆ ಸಮರ್ಪಣೆ. ನಿಂತ್ರೆ ಕೂತ್ರೆ ಇದ್ರೆ ಇದು ನಾರದ ಮಾಡಿದ ಚಪ್ಪಲಿನ ಹಂಗೆ ತೋರಿಸ್ತಾರೆ ಭಗವಂತ ಮೇಲಿಂದ. ನೋಡು, 4 ದಾರಿ ಆಗಿದೆ ಅದು. 5 ಬೆರಳಲ್ಲ 10 ಬೆರಳಿಗೆ ಹಾಕುವಂಗಾಗಿದೆ. ಅಗಲ ಮಾಡಿರೋದು ಅಚ್ಚುಕಟ್ಟು ಹಂಗೆ ಫಳ ಆಶೆ ಒಲಿಯುವಾಗ್ಲು ನಾರಾಯಣ ನಾರಾಯಣ ಮನಸ್ಸಿನಲ್ಲಿ. ಅದ್ರ ಮೇಲೆ ಏಕಾಗ್ರತೆ. ಇಲ್ಲಿ ನಾರದ ಒಲಿಯಕ್ಕೆ ಹೋಗಿ 4-5 ಒಲೆಗೆ ಕೈಗೆ ಹಾಕಬಿಟ್ಟವ್ರೆ ಪುಣ್ಯಾತ್ಮ, ಒಂದೊಂದು ಚಪ್ಪಲಿಗೂ ರೆಡಿ ಮಾಡಕ್ ಹೋಗಿ. ಇದೇನ್ ಸ್ವಾಮಿ ಅಂತ ನೋಡಿ, ತಾನು ಮಾಡುವ ಕೆಲಸದಲ್ಲೇ ಈ 1 ವಾರದಿಂದ ಗಮನಿಸಿದೆಯಾ ನಾರದ? ಎದ್ದ ನಾರಾಯಣ, ಯಾವ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ತನ್ನ ಕೆಲಸವೇ ನಾರಾಯಣ. ತಾನು ಮಾಡುವ ಕೆಲಸ ವೃತ್ತಿಬದ್ಧತೆ ನಾರಾಯಣ. ಅದು ಬಿಟ್ಟು ಅವನಿಗೆ ಗೊತ್ತಿಲ್ಲ ದೇವಸ್ಥಾನ, ಗೊತ್ತಿಲ್ಲ ಪುಣ್ಯಕ್ಷೇತ್ರ, ಗೊತ್ತಿಲ್ಲ ತೀರ್ಥಕ್ಷೇತ್ರ, ಗೊತ್ತಿಲ್ಲ ನನ್ನ ಜಪವೂ ಗೊತ್ತಿಲ್ಲ. ಅವನಿಗೆ ಗೊತ್ತಿರೋದು ಒಂದೇ, ಗೋವಿಂದ. ನಿನಗೆಲ್ಲ ಗೊತ್ತಿದೆ ನೋಡು, ನಿನಗೆ ಆ ಕೆಲಸ ಹಚ್ತಿದ್ದಾಗೆ ಮರೆತೋದೆ. ಅವನಿಗೆ ಆ ಕೆಲಸದಲ್ಲೂ ಅವನು ನನ್ನನ್ನು ನೆನೆಸಿಕೊಳ್ಳುತ್ತಿದ್ದಾನೆ. ನಿನಗೆ ಹೊರಗಡೆ ಕೇಳಿಸಿದ ಇದು, ಆದರೆ ಒಳಗಡೆ ಅವನು ಸದಾ ಆನಂದ ಅಂತಿದ್ದಾನೆ. ಹಾಕು ಇದ್ದ. ತಪ್ಪಾಯ್ತು ಸ್ವಾಮಿ ಅಂದ್ರೆ ಅರ್ಥ, ನನ್ನ ಅಹಂಕಾರ, ನಾನೇ ಜ್ಞಾನಿ, ನನಗಿಂತ ಭಕ್ತನಿಲ್ಲ, ನನಗಿಂತ ಸಿದ್ಧನಿಲ್ಲ, ಧ್ಯಾನಿ ಇಲ್ಲ, ಜ್ಞಾನಿ ಇಲ್ಲ. ಆ ಅಹಂ ಹೋಗಲಿಕ್ಕೆ ಭಗವಂತ ಆಡಿರುವ ಬೃಹನ್ನಾಟಕ, ಜಗನ್ನಾಟಕ ಅಂತ ಅಷ್ಟೇ. ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಭಗವತಿ ನಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡಿ, ಎಲ್ಲೋ ಟೆನ್ಷನ್ ತಗೊಂಡು ದೇವ್ರಿಗೋಗಿ ಸ್ನಾನ ಮಾಡಿಬಿಟ್ರೆ. ತುಂಬಾ ಜನ ನಾನು ನೋಡ್ತೇನೆ, ದೇವಸ್ಥಾನಗಳಿಗೆ ಹೋದಾಗ ಹೊಡೆದಾಟ ಬಡದಾಟ ಗಲಾಟೆ ಮಾಡಿಕೊಂಡು, ಆಯ್ತು ಇದಿಲ್ಲ ಅದಿಲ್ಲ, ಬೇಡವೇ ಬೇಡ, ಹೋಗ್ಲೇಬೇಡಿ. ಹೌದು, ನನ್ನ ಮನೆಯವ್ರಿಗೆ ನೀವು ನಂಬಲ್ಲ, ನಾನು ಆಲಯಗಳಿಗೆ ಅವ್ರ ಜೊತೆಲಿ ಹೋಗಲ್ಲ, ನೀವು ನಂಬ್ತೀರಾ? ನನ್ನ ಕುಟುಂಬಸ್ಥರ ಜೊತೆಲಿ ನಾನು ಹೋಗಲ್ಲ. ನಾನು ಹೋದಾಗ ಅವ್ರನ್ನ ಕರ್ಕೊಂಡು ಹೋಗಲ್ಲ, ವೆರಿ ರೇರ್, ಇಲ್ಲವೇ ಇಲ್ಲ. ಕಾರಣ ಗೊತ್ತಾ? ನಿಜ ಹೇಳ ಮಕ್ಕಳೇ, ಬೇಜಾರು ಮಾಡ್ಕೋತೀರಾ, ಇದೇ ಸತ್ಯ. ನಾನು ಆಲಯಕ್ಕೆ ಹೋಗ್ತಿದ್ದಾಗೆ ಯಾರಾದ್ರೂ ಗುರ್ತಿಡಿತಾರೆ, ಒಳಗಡೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಬನ್ನಿ ಗುರುಗಳೇ, ಬನ್ನಿ ಗುರುಗಳೇ. 2 ನಿಮಿಷದಲ್ಲಿ ದರ್ಶನ ಆಗೋಯ್ತು. ಹಿಂಗಂದ್ ಒಂದು ತಿಲಕ, ಒಂದು ಎಲ್ಲ ತರಕಂತ ಬಂದಾಯ್ತು, ಸಮಾಧಾನ. ನಮ್ಮ ಮನೆಯವ್ರಿಗೆ ಇಲ್ಲಿ ಸಮಾಧಾನ, ಅಲ್ಲಿ ಸಿಗಾಕೊಂಡಿದ್ದಾರೆ. ನನ್ನೊಬ್ಬನಿಗೆ ನಾನು ಹಾಗೆ ಹೇಳೋದು, ಒಬ್ಬ ಬರ್ತಾನೆ. ಯಾಕಂದ್ರೆ 10 ಜನ ಹೋಗಿರ್ತೇವೆ ಕುಟುಂಬದಿಂದ, ಅವ್ರನ್ನೆಲ್ಲ ಹೇಳ್ಕೊಂಡು ಬೇರೆಯವರ ದರ್ಶನ ಭಂಗ ಮಾಡಬಾರ್ದು. ಇದು ನನ್ನ ಮೊದಲನೇ ನಿಯಮ. ಇನ್ನೊಬ್ಬರ ದರ್ಶನಕ್ಕೆ ಅಡ್ಡಿ ಆಗ್ಬಾರ್ದು ಮಕ್ಕಳೇ. ಅದಕ್ಕೆ ಹೇಳ್ತಿರ್ತಾನೆ, 6 ತಿಂಗಳಿಗೊಮ್ಮೆ ಮಾತ್ರವೇ ಒಂದು ಕ್ಷೇತ್ರ ದರ್ಶನಕ್ಕೆ ಹೋಗ್ಬೇಕು, ಮತ್ತೆ 6 ತಿಂಗಳು ಹೋಗ್ಬಾರ್ದು. ಕೆಲವ್ರಿಗೆ ಅಂಥದ್ದೊಂದು ಹುಚ್ಚಾಟಿಕೆ ಇರುತ್ತೆ, ಮಂಗ್ಯಾಟಿಕ ಇರುತ್ತೆ. ಅವ್ರು ಅನ್ಕೋಬಿಟ್ಟಿದ್ದಾರೆ ಪುಣ್ಯ ಹೊತ್ಕೊಂಡ್ಬರ್ತಿದ್ದೀವಿ. ಅಲ್ಲ, ಅವತ್ತು ಒಂದು ದಿನದ 20 ಲಕ್ಷ ಪಾಪಗಳನ್ನ ಒಂದು 20 ಲಕ್ಷ ಜನ ನೋಡ್ತಿದ್ದಾರೆ, ಇಲ್ಲ 20,000 ಜನ ದರ್ಶನ ಮಾಡ್ತಿದ್ರಿಂದ ಅವರ ದರ್ಶನ ನೀವು ಕಿತ್ಕೋಬಿಟ್ರಿ. ಅಯ್ಯೋ ಹೋಗಪ್ಪ, ಯಾರು ರಶ್ಶು. ಇವಾಗ ನೋಡಿ, ಪೂರ್ಣ ಕುಂಭ, ಮಹಾಕುಂಭ, ಅದರಲ್ಲೂ VIP ಕಥೆಗಳು ಕೆಲವೊಂದು ನಡೀತಿದ್ದಾವೆ. ನಡ್ಕೊಳ್ಳಿ ಬಿಡಿ, ಅಷ್ಟು ಜನದ್ದು 3 ಕೋಟಿ ಪಾಪಗಳು ಅವನು ಹೊತ್ಕೊಂಡೇ ಬರೋದು ಆ VIP. ಇದೇ ಸತ್ಯ ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ಯಾರೋ ಒಬ್ಬ ದಿವ್ಯಾಂಗ, ಅವನಿಗೆ ನೋಡ್ಬೇಕು ಆಸೆ, ವಯಸ್ಸಾದವ್ರಿಗೆ ನೋಡ್ಬೇಕು ಆಸೆ. ಅಯ್ಯೋ ಹೋಗಪ್ಪ, ನಮ್ಮ ವೆಂಕಯ್ಯನ ನೋಡಕ್ಕಾಗಲ್ಲ, ನಮ್ಮ ಧರ್ಮಸ್ಥಳನ ನೋಡಕ್ಕಾಗಲ್ಲ.
ಮಂಜುನಾಥನ್ ನೋಡೋಕ್ಕಾಗಲ್ಲ, ನಾನು ನಂಜುಂಡೇಶ್ವರಿ. ಯಾಕಂದ್ರೆ ನೋಡಿದವ್ರೆ ದಿನ ಬರ್ತಾನೆ, ಇಲ್ಲ ವಾರಕ್ಕೊಮ್ಮೆ ಬರ್ತಾನೆ, ತಿಂಗಳಿಗೊಮ್ಮೆ ಬರ್ತಾನೆ. ಇವನೊಬ್ಬನೇ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾನೆ. ನನ್ನ ನಂಜುಂಡೇಶ್ವರನ ನೋಡಿ ನೋಡಿ ಇವನೇನೋ ಊರಿಗೆಲ್ಲ ಹಂಚ್ತಾವನೆ ಅಂತ. ಇಲ್ಲ, ಇವನ್ ಊರ್ದೆಲ್ಲ ಕೊಳ್ಳೆ ಹೊಡೆದಿರ್ತಾನೆ, ಗ್ಯಾರಂಟಿ. 100% ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ, ಇದೇ ಸತ್ಯ. ಇರೋ ಪಾಪ ಎಲ್ಲ ಕಟ್ಕೊ ಬರ್ತೀರಿ. ಒಂದು ಕ್ಷೇತ್ರ ದರ್ಶನ ಆದ್ರೆ 6 ತಿಂಗಳು ಮಿನಿಮಮ್ ಆ ಕ್ಷೇತ್ರಕ್ಕೆ ಹೋಗ್ಬಾರ್ದು. ಒಂದು ಆಯಣ. ಈ ಜೂನಲ್ಲಿ ನೋಡಿದ್ದೀರಾ, ಜನವರಿಗೊಮ್ಮೆ ಹೋಗಿ ನೋಡಿ, ನಿಮ್ಗೆ ಇಷ್ಟ ಇದ್ರೆ, ವ್ಯವಸ್ಥೆ ಇದ್ರೆ, ಕಷ್ಟ ಇಲ್ಲದೆ ಇದ್ರೆ. ಪ್ರತಿ ತಿಂಗಳು ಹೋಗ್ಬೇಕು ಗೊತ್ತಾ? ತಿಂಗಳಿಗೊಮ್ಮೆ ಎಷ್ಟು ಆ ಥರ ಅಲ್ಲ, 1000 ಜನ ಹೋಗ್ತಿರ್ತಾರೆ ಮಕ್ಕಳೇ. 1000 ಜನಗಳ ದರ್ಶನ ಕಣ್ಣೀರಾಗ್ಬಿಟ್ಟಿರುತ್ತೆ. ಅದಿದೆ, ಪದ್ಮಪುರಾಣದಲ್ಲಿಯೇ ಉಲ್ಲೇಖವಿದೆ, ಯಾರು ಯಾವಾಗ ಹೇಗೆ ದರ್ಶನ ಮಾಡಬೇಕು. ಅದಕ್ಕೆ ನಮ್ಮ ತಂದೆ ಹೇಳ್ಕೊಟ್ಟಿದ್ದು. ನಮ್ಮ ಅಜ್ಜಿ ಇಲ್ಲಂದಲೇ ನಮಸ್ಕಾರನೋ ಮಾದೇಶ್ವರನಿಗೆ, ಆಗುತ್ತೇನೋ ಕಾಶಿಗೆಲ್ಲ, ಸುಮ್ಮನೆ ವಯಸ್ಸಾಗಿದೆ ನಮ್ಮನ್ನ ತಳ್ಕೊಂಡು ತುಂಬೋಗ್ಬಿಟ್ಟಿರ್ತಾರೋ, ಬಿಡೋ, ಅಲ್ಲೋಗಿ ಗಂಗಾ ಸ್ನಾನ ಮಾಡ್ಬಿಟ್ರೆ ಆಯ್ತು. ಇಲ್ಲಿಲ್ವೇ ನಾ ಗಂಗವ್ವ ಅಂತ ತಗೊಂಡು ದಬ ದಬ ಅಂತ ಹೊಟ್ಟು ಬಾವಿ ನೀರು ತಗೊಂಡು ಅಚ್ಚುಕಟ್ಟಾಗಿ ಸ್ನಾನ ಮಾಡಿ, ಅಜ್ಜಿ ಒಂದು ನೀಟಾಗಿ ವಿಭೂತಿ ಹೇಳ್ಕೊಂಡು ತನ್ನ ರುದ್ರಾಕ್ಷಿ ತೆಗೆದು ಹಿಂಗೆ ಅರ್ಶಿನ ಕುಂಕುಮ ಹಚ್ಚಿ ಶಿವ ಅಂತ ಹಿಂಗೆ ಕೂತ್ಕೊಂಡು ಒಂದು 10 ನಿಮಿಷ ಧೂಪ ದೀಪ ಏನೋ ಒಂದು ಸಣ್ಣದಾಗಿ ಹುಗ್ಗಿನ ಮಾಡಿ ಹಿಂಗೆ ಪಕ್ಕದಲ್ಲಿ ಇಟ್ಲು ನನ್ನ ಅಜ್ಜಿ. ಇದಕ್ಕೆ ಶಿವ ಮೆಚ್ಕೊಳ್ಳಲ್ವೇನೋ? ಅದು ಅಗ್ನಿಮೂಲೆ, ತಮಾಷೆ ನೋಡಬೇಕು. ಅಗ್ನಿಮೂಲೆಯಲ್ಲಿ ಅಡಿಗೆ ಮನೆ, ದೇವಮೂಲೆಯಲ್ಲಿ ಅಡಿಗೆ ಮನೆ. ಏನಜ್ಜಿದು ತಿಳ್ಕೊಂಡ್ಮೇಲೆ, ದೊಡ್ಡವ್ರು ಆಗ್ಬಿಟ್ರಪ್ಪ ನೀವು. ನಿನ್ನ ತಾತ ಮುತ್ತಾತಂದ್ರ ಕಾಲದಿಂದ ಉರಿತಿದ್ದ, ಹೋಗೋ 80 ವರ್ಷದಿಂದ ಉರಿತಿದೆ ಒಲೆ, ಯಾರಿಗೂ ಏನಾಗಿಲ್ಲ. 17-18 ಮಕ್ಳು ಎತ್ಕೊಟ್ಟಿದ್ದೀನಿ, ಎಲ್ರು ಪಸಂದಾಗವ್ರೆ. ಹಿಂಗೆ ಅಜ್ಜಿ ಮಾತಾಡ್ತಿದ್ದಿತ್ತು. ಕಪಾಳ ಕೊಡೋದಾಗಿತ್ತು ಅದು ಮಾತು. ದೇವ್ರು ಇಲ್ಲಿ ಹಾಗಾದ್ರೆ ಅಗ್ನಿ ಇಲ್ಲಿಟ್ರೆ ಹಂಚಲ್ಲ, ಅಲ್ಲಿಟ್ರೆ ಹಚ್ಚುತ್ತೆ, ಇದೆಲ್ಲ ಏನು ಚೆನ್ನಾಗಿ ಅಲ್ವೇನೋ ನಾವೆಲ್ಲ? ನಿಮ್ ದೊಡ್ಡಪ್ಪ ನೋಡ ಆಸ್ತಿ ಮಾಡಿರೋದು, ನಿಮ್ಮ ಅಪ್ಪಯ್ಯ ನೀವೆಲ್ಲ ಚೆನ್ನಾಗಿ ಬಂದಿಲ್ವ ಭೂಮಿ ಮೇಲೆ? ಅದೆಲ್ಲ ನೀವೇ ಇದು ಮಾಡ್ಕೊಂಡಿರೋದು. ನಂಬಿಕೆ ಇಟ್ಟು ನಾವು ಹೋಗ್ಬೇಕು ಅಂತ ಅಷ್ಟೇ ಮಕ್ಕಳೇ, ಅಷ್ಟೇ. ಬೇಕು, ವಾಸ್ತು ಬೇಕು. ಇಲ್ಲದವ್ರ ಗತಿ ಏನು? ಇಲ್ಲದವರ ಗತಿಯನ್ನು ಅಲ್ಲೇ ಮಾಡಬೇಕು, ಹಾಗೆ ಬದುಕಬೇಕು, ಅದರಲ್ಲೇ ಜೋಡು ಕಟ್ಕೋಬೇಕು ಅಷ್ಟೇ ಮಕ್ಕಳೇ. ನಿಮ್ಮ ಸಮಯ ಚೆನ್ನಾಗಿದ್ರೆ ನೆನ್ಪಿಟ್ಕೊಳ್ಳಿ, ಎಲ್ಲಿದ್ದರೂ ಹುಡುಕಿಕೊಂಡು ಬರುತ್ತೆ. ನಿಮ್ಮ ಸಮಯ ಕೆಡ್ತು ಅಂತ ಇಟ್ಕೊಳ್ಳಿ, ಯಾರೂ ತಪ್ಸಕ್ಕಾಗಲ್ಲ. ಈ ಮಗು ಮದುವೆ ಮಾಡಿದ ಹಾಗೆ ನಾ ಹೇಳಿದ್ದೆ ಅವತ್ತು, ಮಾಡಬೇಡಿ, ನೋಡೋಣ, ಬರ್ಲಿ. ತುಂಬಾ ಒಳ್ಳೊಳ್ಳೆ ಸಂಬಂಧಗಳು ಬಂದಿದೆ. ನಾನು ಹೇಳಿದ್ದೆ, ಒಂದು ಆಳಿನ ಜೊತೆ ಮದುವೆ ಮಾಡಬೇಕು, ಇಲ್ಲ ಅರಸನಂತ ವ್ಯಕ್ತಿಯ ಕುಟುಂಬಕ್ಕೆ ಹೋಗ್ಬೇಕು ಈ ಮಗು ಅಂತ. ಮಧ್ಯದಲ್ಲಿ ಸೇರಿಸ್ಬಿಟ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ತ್ರಿಶಂಕು ಸ್ವರ್ಗ ಅಂತ ಮಧ್ಯದ ಮನೆಗೆ ಸೇರಿಸ್ಬಿಟ್ಟಿದ್ದಾರೆ. ಈ ರೀತಿ ಆಗಿಬಿಟ್ಟಿದೆ ಬದುಕು. ಹಾಗೆ ಮಕ್ಕಳೇ, ದಯಮಾಡಿ ಇನ್ನೊಬ್ಬರನ್ನ ತಪ್ಪಾಗಿ ತಿಳ್ಕೊಳ್ಳೋದು ಬಿಟ್ಬಿಡಿ. ನಮ್ಮ ಕರ್ತವ್ಯ, ನಾವು ನಮ್ಮ ಕರ್ತವ್ಯದಲ್ಲಿ ಕರೆಕ್ಟ್ ಆಗಿರೋದು ಮಾಡಿ. ಅಲ್ಲೇ ಹೋಗ್ಬೇಕಿತ್ತು, ದೇವಸ್ಥಾನಕ್ಕೆ ಹೋಗಿಲ್ಲ, ಈ ಪುಣ್ಯಕ್ಷೇತ್ರ ಹೋಗಲಿಲ್ಲ, ಈ ತೀರ್ಥಕ್ಷೇತ್ರ ಹೋಗಲಿಲ್ಲ. ನೀವು ನಂಬಲ್ಲ, ನಾನು ನಿಮ್ಮ ಹತ್ರ ಮುಚ್ಚಿಡೋದೇನಿಲ್ಲ. ತುಂಬ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳ ಆಸೆ ಅಮ್ಮ ಯಾವಾಗ ಹೋಯ್ತೋ ಅವತ್ತೇ ಹೊರಟೋಯ್ತು. ಯಾಕಂದರೆ ನನ್ನವ್ವ ಎಂದೂ ಒಳ್ಳೆ ದೇವಸ್ಥಾನ ದರ್ಶನ ಸಿಗಲೇ ಇಲ್ಲ. ಅವತ್ತಿಗೆ ನಮಗಿರಲಿಲ್ಲ, ಬಹುಶಃ ಬುತ್ತಿ ಇರಲಿಲ್ಲ ಮಕ್ಕಳೇ ನನ್ನ ಕೈಯಲ್ಲಿ. ಅದನ್ನು ತಂದುಕೊಳ್ಳೋದೇ ದೊಡ್ಡ ಕಷ್ಟದ್ದು. ಉಟ್ಕೊಳ್ಳೋಕೆ ಸೀರೆ ಇರಲಿಲ್ಲ, ಮೆಟ್ಕೊಳ್ಳೋಕೆ ಚಪ್ಪಲಿ ಇರಲಿಲ್ಲ. ಬರೋ ಕಾಲಕ್ಕೆ, ದುಡಿಯೋ ಕಾಲಕ್ಕೆ ಅಮ್ಮನಿಗೆ ಉಡಿದಾಗ ಆಗೋಯ್ತು, ಹಾಕ್ಕೊಳ್ಳೋದಾಗ ಹೋಗೋಯ್ತು. ಅದು ನೊಂದ್ಕೊಂಡು ಎಷ್ಟೋ ದಿನ ಚಪ್ಪಲಿ ಆಗ್ತಿರ್ಲಿಲ್ಲ. ನಂಗೆ ಡಯಾಬಿಟಿಸ್ ಆದಮೇಲೆ ನನ್ನ ಧರ್ಮಪತ್ನಿ ಬೈದು, ಹಾಕ್ರಿ ಏನ್ರಿ ನೀವು ಕಾಲು ಗುಣ್ಣಾದ್ರೆ ಮನೆಗೆಲ್ಲ ನಿಂತಿದ್ದೀರಿ, ನೀವು ನಂಬ್ಕೊಂಡು 4 ಜನಕ್ಕೆ ಏನೋ ಒಂದಿದೆ, ಸುಮ್ಮನೆ ನೀವು ಚಪ್ಪಲಿ ಹಾಕಿಪ್ಪ, ನೀವು ಏನನ್ನ ಮಾಡಬೇಡಿ ಅಂತ ಬಿಸಿನೀರು. ತುಂಬ ಊಟ ಪದ್ಧತಿ, ಅನ್ನ ಪದ್ಧತಿ ಆ ಧರ್ಮ ದೇವತೆ ಚೇಂಜ್ ಮಾಡಿಟ್ಲಪ್ಪ. ಫ್ರಿಜ್ಜಲ್ಲಿರೋ ತಿನ್ನೋಕೆ ಬಿಡಲ್ಲ, ಆಗಲೇ ಬಿಸಿ ಮಾಡಿ ಕೊಡ್ತಾಳೆ. ಬಿಸಿ ಬಿಸಿ ತಿನ್ನಿ ನೀವು ಆಗ್ಲಿಂದ ತಂಗಳು ಸಾಕು. ಅಮ್ಮ ಹೇಳ್ಬಿಟ್ರು, ಬಿಸಿನೇ, ಫ್ರಿಜ್ಜಲ್ಲಿರೋದು ಕೊಡಲ್ಲ. ಬೆಳಗ್ಗೆ ಮಾಡಿದ್ದು ದೋಸೆ ಇಟ್ಟು ಮಧ್ಯಾಹ್ನಕ್ಕೆ ದೋಸೆ ಹಾಕಲ್ಲ, ನೀವು ನಂಬಲ್ಲ. ಆಗ ಮಾಡಿ ಆಗ ಒಂದು ಪುಟ್ಟದಾಗಿ ತಂಗಳು ತಿನ್ನೋಕೆ ಬಿಡಲ್ಲ. ನನಗೆ 2ನೇ ಅಮ್ಮ ಅಂತ ಅದಕ್ಕೆ ಹೇಳ್ತಿರ್ತೀನಿ. 2 ಅಮ್ಮಂದ್ರು ಅಂತ ದೇವರಿಗೆ ಗೊತ್ತು ಆ ಸಾಕ್ಷಿ. ವ್ಯವಸ್ಥೆ ಬರೋಷ್ಟರಲ್ಲಿ ಅಮ್ಮನಿಗೆ ಇರಲಿಲ್ಲ ಮಕ್ಕಳೇ. ಅದೊಂದು ಕುರುಗಾಗ್ಬಿಟ್ಟಿತ್ತು. ನೊಂದ್ಕೋತಿದ್ದೆ, ಹೇಳ್ತಿರ್ಲಿಲ್ಲ. ಅಮ್ಮ ಒಂದು ನೋಡ್ಲಿಲ್ವೇ, ಅಮ್ಮನಿಗೊಂದು ತೋರಿಸ್ಲಿಲ್ಲ.
ಅಮ್ಮನೇ ನೋಡ್ಲಿಲ್ಲ ಅಂದಮೇಲೆ ಯಾವ ಕ್ಷೇತ್ರ ಬಿಡೋ, ದೊಡ್ಡದಾಗಿ ನಾನು ಪುಣ್ಯಕ್ಷೇತ್ರಕ್ಕೆ ಓಟ್ ಬಂದ್ಬಿಟ್ರೆ ಪುಣ್ಯ ಹೊತ್ಕೊ ಬರ್ತೀನೋ. ನನ್ನ ಅಮ್ಮ ನೋಡ್ಲಿಲ್ಲ, ನನ್ನ ಹಬ್ಬ ನೋಡ್ಲಿಲ್ಲ. ಮೊನ್ನೆ ಕೂಡ ಅಪ್ಪಾಜಿಗೆ ಹೇಳಿದೆ, ನೀನು ಅನ್ನು ನಾನು ವ್ಯವಸ್ಥೆ ಮಾಡಿಸ್ತೀನಿ, ಒಂದು ಫೋನ್ ಕಾಲ್ ಬೇಕಿಲ್ಲ. ನಾನು ಈ ಥರ ಅನ್ಕೊಂಡಿದ್ದೀನಿ ಅಂದರೆ ಬೇರೆಯೇ ದೊಡ್ಡ ವ್ಯವಸ್ಥೆ ಇದೆ. ಒಂದೇ ಒಂದು ಸಂಜೆ ಹಿಂಗೆ ಎತ್ತಿದ್ರೆ 7 ಗಂಟೆಗೆ, ರಾತ್ರಿ 10 ಗಂಟೆಗೆ ಬೆಚ್ಚಗೆ ಮಲಗಿಸ್ಬಿಡ್ತೀನಿ ಪಪ್ಪ. ಬೆಳಿಗ್ಗೆ 5:30 ಹಂಗೆ ಸ್ನಾನ ಮಾಡಿ 7 ಗಂಟೆಗೆ ಹತ್ಸಿದ್ರೆ ಬೆಳಿಗ್ಗೆ 10:30 11 ಗಂಟೆಗೆ ಬೆಂಗಳೂರಲ್ಲಿ ತಿಂಡಿ ಮಾಡಿಸ್ತೀನೋ ಪಪ್ಪ, ಬಾರೋ ಹೋಗೋಣ ಅಪ್ಪಾಜಿ ಅಂದರೆ, ಬೇಡಪ್ಪ ಆಗಲ್ಲ ಕಣೋ, ಸುಮ್ಮನಿರೋ ನೀನು ಅಂತ ಮೆತ್ತವಾಗ್ಬಿಟ್ಟಿದೆ ಜೀವ. ಎಲ್ಲೋ ಹೆತ್ತವ್ರಿಗೆ ದರ್ಶನ ಮಾಡಿಸ್ಲಿ, ನಾನೇನು ಮಾಡಿ ಪ್ರಯೋಜನ ಮಕ್ಕಳೇ? ಅದಕ್ಕೆ ನನ್ನ ಮನೆಯವ್ರಿಗೆ ಹೇಳ್ಬಿಡ್ತೇನೆ. ಅದಕ್ಕೆ ನನಗೆಲ್ಲೋ 1-2-3 ಕ್ಷೇತ್ರ ಇದೆ, ನಾನೊಬ್ಬನೇ ಹೋಗಲ್ಲಿ ಕೂತು ಬಿಡ್ತೇನೆ. ಅಮ್ಮ ಉತ್ತರಗಳು ನೀನೆ, ಪ್ರಶ್ನೆಗಳು ನೀನೆ. ಪ್ರಶ್ನೆ ಸೃಷ್ಟಿ ಮಾಡಿದವಳೆ ನೀನಿರ್ಬೇಕಾದ್ರೆ ಉತ್ತರಗಳು ನೀನೇ ಇಟ್ಟಿರ್ತೀಯ ತಾಯಿ, ನಾನು ಯಾಕೆ ಯೋಚನೆ ಮಾಡಲಿ ಅಂತ ಈಗ ಅನ್ಕೋಬಿಟ್ಟು ಹೀಗೇ ಅಮ್ಮ ಶರಣಾಗತಿ ಅಂತ ಕೂತ್ಕೊಬಿಡ್ತಾರೆ. ಬೇರೆ ಏನೂ ಹೇಳಲ್ಲ. ನಿನಗೆ ಗೊತ್ತಿದೆ ನನ್ನ ಧರ್ಮಾಧರ್ಮಗಳ ಆಚರಣೆ, ನ್ಯಾಯಾನ್ಯಾಯಗಳ ಆಚರಣೆ ನಿನಗೆ ಸೇರಿದೆ ಅಂತ. ಅಷ್ಟೇ ಮಕ್ಕಳೇ, ನಾನು ಚೆನ್ನಾಗಿದ್ದೇನೆ. ನನ್ನ ತಪ್ಪುಗಳಿಂದ ನಾನು ಬಿದ್ದಿರ್ತೇನೆ, ಅದನ್ನೇ ನಾನು ದೇವ್ರ ಹತ್ರ ಹೇಳತ್ತು. ನಾನು ಒಳ್ಳೇದಕ್ಕೆ ಮಾತ್ರ ದೇವರು, ಕೆಟ್ಟದಕ್ಕೆ ದೇವ್ರ ಮೇಲೆ ಹಾಕ್ಬಿಡ್ತೇವೆ. ಒಳ್ಳೇದಕ್ಕೆ ನಾವು, ಕೆಟ್ಟದಕ್ಕೆ ದೇವರು. ನಾವು ಮಾಡೋ ಇನ್ನೊಂದು ತಪ್ಪು, ಈ ಬುದ್ಧಿವಂತಿಕೆಯಿಂದ ನಡೆದಿದ್ದು ಗೊತ್ತಾ, ಈ ಜ್ಞಾನದಿಂದ ನಡೆದಿದ್ದು ಗೊತ್ತಾ, ಈ ವಿಜ್ಞಾನ ಸುಜ್ಞಾನ ಕ್ಯಾಲ್ಕುಲೇಷನ್, ದಿಸ್ ಇಸ್ ಮೈ ಪವರ್ ಅಂತ ಖಂಡಿತ ಇಲ್ಲ. ದಡ್ಡತನ ಬಿದ್ದು ಬಿಟ್ರೆ, ನಷ್ಟ ಆಗ್ಬಿಟ್ರೆ ದೇವ್ರು ನೋಡ್ಕೊಂಡು ಸುಮ್ಮನೆ ಇದ್ದ. ನಮ್ಮ ಮನೆಗೆ ಜೀವ ತೆಗೆದುಬಿಟ್ಟ, ಅದು ತೆಗೆದುಬಿಟ್ಟ, ಅದನ್ನ ನಷ್ಟ ಖಂಡಿತ ಇಲ್ಲ. ಖಂಡಿತ ಇಲ್ಲ. ಪ್ರಶ್ನೆಯೇ ಆಕೆಯಾಗಿರುವಾಗ ಉತ್ತರವೂ ಅಮ್ಮನೇ, ಇದು ನನ್ನ ನಂಬಿಕೆ. ಇಲ್ಲ ಅಂದ್ರೆ ಈ ಜೋಳಿಯ ದಾಸೆ ಎಲ್ಲಿರ್ತಿದ್ದ ನನಗೆ ಗೊತ್ತಿದೆ, ನನ್ನ ಯೋಗ್ಯತೆ ನನಗೆ ಗೊತ್ತಿದೆ. ದೇವಿ ಹತ್ರ ಮಾತ್ರ ಭಿನ್ನವಿಸ್ಕೊತೀನಿ. ಅಮ್ಮ ನಾನು ಯಾರು ಗೊತ್ತಿದೆ, ನಾನೇನು ಗೊತ್ತಿದೆ, ಅಖಂಡ ಸಾಮ್ರಾಜ್ಯನೇ ಆಕೆ. ನಾವು ಎಷ್ಟಿದ್ದೇವೆ ಮಕ್ಕಳೇ? ದೇವರ ಮೇಲೆ ಇದ್ದ ಜಾಗದಲ್ಲೇ ನೀವು ಕರೆಸ್ಕೋಬಹುದು, ಬರುತ್ತೆ, ಹುಡುಕಿಕೊಂಡು ಬರುತ್ತೆ ಮಕ್ಕಳೇ, ಬರುತ್ತೆ. ನಿಮಗೆ ಗೊತ್ತಿಲ್ಲ ಅಷ್ಟೇ. ಕೆಲವರು ಕಾಶಿಗೆ ಹೋಗ್ತಾರೆ, ಮಿಂದು ಬರ್ತಾರೆ. ನಾನು ಅದು ಮಾಡಿ ಬಂದೆ, ಕಾಶಿಗೆ 2 ಸಲ ಹೋಗಿ ಬಂದೆ. ಕಟ್ಕೊಂಡು ಗಂಡನಿಗೆ ಊಟ ಇಡದೆ ಹೋಗ್ತಾರೆ, ಹೆಂಡತಿಗೆ ಒಂದೊಳ್ಳೆ ಬಟ್ಟೆ ಕೊಡಿಸ್ದೆ ಹೋಗ್ತಾರೆ, ಅಮ್ಮನಿಗೊಂದು ಕಾಲಿಗೆ ಜೋಡ್ ಕೊಡಿಸ್ದೆ ಹೋಗ್ತಾರೆ ಮಕ್ಕಳ, ಅಪ್ಪನಿಗೊಂದು ಪುಟ್ಟ ಶಲ್ಯ ಕೊಡಿಸ್ದೆ ಬದುಕ್ತಾರೆ. ಅಣ್ಣ ತಮ್ಮಂದ್ರಿಗೊಂದು ಮಾತಿಲ್ಲ, ಅಕ್ಕ ತಂಗಿರ ಜೊತೆ ಒಂದು ಮಧುರವಾದ ಸಂಬಂಧ ಇಲ್ಲ. ಇನ್ನು ಎಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ, ದೇವ್ರಿಗೆ ಹೋಗ್ಬಿಟ್ರೆ ಮಾಡೋದೆಲ್ಲ ಮಾಡಿ ಅಲ್ಲಿ ಹೋಗಿ ಮುಂದೆ ಬಂದರೆ, ಮೊದಲು ಅಲ್ಲಿ ಹೋಗಿ ಮಕ್ಕಳೇ, ವೆನ್ ಯುವರ್ ಕಾನ್ಷಿಯಸ್ ಇಸ್ ರೈಟ್, ನಿಮ್ಮ ಹೃದಯ, ನಿಮ್ಮ ಮನಸ್ಸಾಕ್ಷಿಗೆ ನಿಜವಾಗ್ಲೂ ನೀವು ಯಾರು ಅಂತ ಗೊತ್ತಿದೆ ಮಕ್ಕಳೇ. ಅದು ಗೊತ್ತಿದೆ, ಅದನ್ನು ಕೇಳಿ ಅದು ಹೇಳುತ್ತೆ ನೀವು ಯಾರು ಅಂತ, ನೀವು ಎಷ್ಟು ಸ್ವಚ್ಛತೆ ಅಂತ. ಅಲ್ಲೆಲ್ಲೋ ಹೋಗಿ ಮಾಡ್ಕೊಂಡು ಬಂದ್ಬಿಟ್ರೆ ಸ್ವಚ್ಛತೆ ಸಿಗ್ಬಿಡುತ್ತೆ ಅಂದ್ರೆ ಇಲ್ಲವೇ ಇಲ್ಲ. ನಾಡ್ದ್ರ ಕತೆ ಆದಂಗೆ ಆಗುತ್ತೆ ಅಷ್ಟೇ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ರಾಶಿಯವರಿಗೆ ಭೂಮಿ ವಿಚಾರದಲ್ಲಿ, ಸ್ವಂತ ಭೂಮಿ, ಸ್ವಂತ ಮನೆ ವಿಚಾರದಲ್ಲಿ ಸದಾ ಒಂದು ಹೋರಾಟವೇ. ಹೌದು, ಕೆಲವು ರಾಶಿಗಳಿಗೆ ದೈವ ಪರೀಕ್ಷೆ. ತುಂಬ ಜನ, ಮೊನ್ನೆ ಕೂಡ ಒಬ್ರು ಒಂದು 3 ಲಕ್ಷ ರೂಪಾಯಿ ತಿಂಗಳಿಗೆ ಕಟ್ಟೋ ಥರ, ಡೌನ್ ಪೇಮೆಂಟ್ ಒಂದು 30 ಲಕ್ಷ, ಒಂದು 3.5 ಕೋಟಿ ಜಾಗ, 1.5 ಲಕ್ಷ ಬಾಡಿಗೆ. ಅಡ್ವೈಸ್ ಮಾಡಿದೆ, 40 ದಾಟ್ಬಿಟ್ಟಿದ್ದೀರಿ ಮಕ್ಕಳೇ, 50 ಪ್ಲ್ಯಾನ್ ಮಾಡ್ಕೊಂಬಿಡಿ. ಹೌದು, 50ಗೆ ರಿಟೈರ್ಮೆಂಟು ಅಂತ. ಇಲ್ಲ ಗುರುಗಳೇ 60ಗೆ. ಸೂಪರ್. ಇದೇ 180 ತಿಂಗಳು ಈ 3.5 ಕೋಟಿ ಲೋನ್ ಎತ್ತಿದ್ರಿ ಅಂದರೆ ಹಂಗೋಗಿ ಹಿಂಗೋಗಿ 180 ತಿಂಗಳಿಗೆ 8 ಕೋಟಿ ಬರುತ್ತೆ. ಈ ಒಂದು ಇನ್ಫ್ಲೇಷನ್ ರೇಟಲ್ಲಿ ಬೆಲೆಗಳು ಹತ್ತುತ್ತಾ ಇದೆ. ಯಾವಾಗ ಏನು ಹತ್ತಿಸ್ತಾರೆ ಅಂತ ಗೊತ್ತಿಲ್ಲ.
ಇಳಿಸೋ ಮಾತಿಲ್ಲ. ಸೊ 100 ರೂಪಾಯಿಗೆ ಮೊದಲು ಇಷ್ಟು ತೊಗೊಂಬರ್ತಿದ್ವಿ, ಇವತ್ತು ಇಷ್ಟು ತೊಗೊಂಬಂದ್ರೆ ಹೆಚ್ಚು ಅಂಥದ್ದಾಗ್ಬಿಟ್ಟಿದೆ. 2 ಲೀಟ್ರ್ ಹಾಲು ಬರೋಲ್ಲ, 100 ರೂಪಾಯಿ ಎತ್ಕೊಂಡೋದ್ರೆ ಅಂಥ ಕಥೆಗಳಾಗ್ತಿದೆ. ನೆಕ್ಸ್ಟ್ಗೆ ಇದೆಲ್ಲ ಮಕ್ಕಳು ಫೀಸು, ಇನ್ನೊಂದು ಹೀಗೆ ಇರುತ್ತಾ. BP, ಶುಗರ್, ಹೆಲ್ತು, ಸ್ಟ್ರೆಸ್ಸು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜಾಗ್ರತೆ ಅಂತ ಒಂದು ಸಣ್ಣ ಗೈಡೆನ್ಸ್ ಕೊಟ್ಟರೆ ನಿಜವಾಗ್ಲೂ ಆ ದಂಪತಿಗಳು ನಾವು ಮಾಡಿದ್ದು ಒಳ್ಳೇದೇ ಆಯಿತು ನಿಮ್ಮ ಹತ್ರ ಬಂದು ಅಂತ. ನಿಮ್ಗೇನು ಇನ್ಕಮ್ ತಾನೇ ಬೇಕು, 60 ನಂತರ ಹ್ಯಾಪಿಯಾಗಿರಬೇಕು. 60 ಯಾಕೆ ಅನ್ಕೋತೀರಿ, 40, 52ಕ್ಕೆ ನಿಮ್ಮ ಕೈಯಲ್ಲಿ ಪ್ರತಿ ತಿಂಗಳು 7 ಲಕ್ಷ ನೋಡಿ. ಈ ಥರದೊಂದು ಬಾಂಡ್ ತಗೊಳ್ಳಿ. ಈಗ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ದವನಪ್ಪ, ನಾನು ಆ ವ್ಯವಸ್ಥೆಯಲ್ಲಿ ಇದ್ದವನಪ್ಪ, ಗೈಡೆನ್ಸ್ ಮಾಡ್ತಿದ್ದವನು. ಇನ್ವೆಸ್ಟ್ಮೆಂಟು ಗೈಡೆನ್ಸು ಅಂತ ಒಂದು ಸಣ್ಣದಾಗಿ ಇದ್ದೆ, ಎಲ್ಲೋ ಒಂದು ಸಣ್ಣ ಹಾಗೆ ನೋಡ್ತಾ ಅಷ್ಟೇ ಹೇಳೋದು. ದೇ ವರ್ ವೆರಿ ಹ್ಯಾಪಿ ಪ್ರೊಫೆಷನಲ್ಸ್. ಅದರಿಂದ ಏನೇ ಮಾಡಬೇಕು ಅಂದರೆ ಒಂದು ಲೋಚನ, ಆಲೋಚನ, ಸಮಾಲೋಚನ, ಏನೋ ಒಂದು ಕಣ್ಣು ಹೇಳ್ಕೊಂಡು ಹೋಗುತ್ತೆ. ನಿಮಗಿದ್ರೆ ಕೇಳಿಬಿಟ್ಟು ಮಾಡಿ. ಇಲ್ಲ ಒಂದು 15-16 ವರ್ಷ ಸಾಲ ಇಟ್ಕೊಬಿಡ್ತಾರೆ. ಕಡಿಮೆ ಅಂದ್ರು 3.5 ಕೋಟಿಗೆ ಅದು ಬೇಡ ಕತೆ. ಇಂಥದ್ದೊಂದು ಆಗುತ್ತೆ. ಅದರಿಂದ ಎಚ್ಚರಿಕೆ ಅಂತ ಹೇಳ್ತಾರೆ. ಏನೇ ನೋಡಿ, ಕೆಲವ್ರನ್ನ ತಪ್ಪಿಸೋಕ್ಕಾಗಲ್ಲ. ಗುರುಗಾರು మీరు చెప్పారు ಇಲಾಗೆ ಎಂದಿ. ನಿನಗೆ ಪ್ರೀತಿಸಿದಿಲ್ಲ ಕಣೋ, ಸುಮ್ಮನೆ ನಿಂತು ಬಿಟ್ಟಿದೆ ಬಿಡೋ. 7 ವರ್ಷದಿಂದ ಅವ್ನಿಗೆ ಆಲ್ರೆಡಿ 33 ವರ್ಷ ಆಗ್ಬಿಟ್ಟಿದೆ. 8 ವರ್ಷದಿಂದ ಹುಡುಗಿ ಮನೇಲಿ ಏನು ಗೊತ್ತಾ, ಮಾಡ್ತೇವೆ ನಮ್ಮ ಹುಡುಗಿ ಇನ್ನೊಂದು ಹುಡುಗಿ ಇದೆ, ಮದುವೆ ಆಗ್ಬೇಕು. ಸರಿ. ಇನ್ನೊಂದು ಅಣ್ಣನ ಮದುವೆ ಆಗ್ಬೇಕು. ಸರಿ. ಮನೆ ಕಟ್ಟಬೇಕು. 33 ಸಿಕ್ಸರ್ ಹೊಡಿತಿದ್ದ ನಾವು. ಇನ್ನೂ ಕತೆ ಕಟ್ತಾ ಇದ್ದಾರೆ. ನಾನು ಒಂದೇ ಹೇಳ್ದೆ, ನಿನಗಿಲ್ಲ ಕಣೋ, ಶುಕ್ರ ಭಂಗ ಆಗಿದೆ ನಿನ್ನ ಜಾತಕದಲ್ಲಿ. ಮನೆಯವ್ರು ತೋರಿಸಿದ್ ಮದುವೆ ಆಗೋ, ನನ್ನ ಮಗು ತುಂಬಾ ಚೆನ್ನಾಗಿರ್ತೀಯ ಕಣೋ. ಅದಾಗಲ್ಲ, ತಳ್ತಾನೇ ಇದ್ದಾರೆ. ನಿನ್ ಬದುಕು ತಿನ್ನೋ ವಯಸ್ಸು, ಆಡೋ ವಯಸ್ಸು, ಕುಣಿಯೋ ವಯಸ್ಸು. ಈಗ 30 ಆಗಿದೆ ಅಂದ್ರೆ ಒಂದು ಪಾಪು. 3 ವರ್ಷದವ್ರಿಗೆ ಆಡಿಸಿ, ಕುಣಿಸಿ, ತಿನ್ನಿಸಿ, ಸ್ನಾನ ಮಾಡಿಸಿ, ಎಣ್ಣೆ ಹಚ್ಚಿಸಿ, ಅವುಗಳನ್ನ ಜೋಜೋ ಮಾಡಿಸಿ, ಲಾಲಿ ಮಾಡಿಸಿ, ನಿಮ್ಮ ಅಮ್ಮ ಅಪ್ಪ ಕೊಟ್ಟಿರೋರ ನಿಮ್ಮ ಕೈಗೆ. ನೀವು 3 ವರ್ಷ ಆನಂದವಾಗಿ ಸುತ್ತಾಡ್ಕೊಂಡು ಕೆಲಸ, ಇನ್ನೊಂದು ಸೇವಿಂಗ್ಸ್, ಒಂದು ಟ್ರಿಪ್ಪು, ಏನೋ ಪ್ರತಿ ವರ್ಷ ಹನಿಮೂನ್ ಟ್ರಿಪ್ ಮಾಡ್ಕೊಡ್ರು. ಇದೆಲ್ಲ ಮಾಡ್ಕೋಬೇಕಿತ್ತು ಮಕ್ಕಳು. ನಮ್ಗಂತೂ ಇಲ್ಲ, ನಿಮ್ಗಿದೆ. ಏನಪ್ಪ ಇಲ್ಲ, ಅವರು ಆಸ್ತಿ ಇಲ್ಲ, ಅಂತಸ್ತಿಲ್ಲ ಅಂತ. ನಿಂಗೆ ಬರೀ 3 ಎಕರೆ ಇದೆ, ನಮಗೆ ನೋಡು 30 ಎಕರೆ ಇದೆ. ಸರಿ, ಅದಕ್ಕೇನಂತೆ, ಅದಕ್ಕೆ 3 ಎಕರೆ ಇದೆ, ಕಮ್ಮಿ ಇದೆ. ಸರಿ, ಜಾಸ್ತಿ ಬಂದ್ರೆ ನಿಮ್ಮ ಹುಡುಗಿನೇ ನಾನು ಯಾಕೆ ಮದುವೆ ಆಗ್ಬೇಕು? ದೋರೆ ಮೊಮ್ಮಗಳನ್ನ ಹಾಕ್ತೀನಿ ಹೋಗ್ರಿ ರೇ. ಎಲ್ಲ ಬಂದ್ಮೇಲೆ ನಾನೇನಕ್ಕೆ ನಿಮ್ಮ ಹತ್ರ, ನೀವೇನಕ್ಕೆ ನನ್ನ ಹತ್ರ? ಎಲ್ಲ ಬಂದ ಮೇಲೆ ಏನೂ ಇಲ್ಲದಾಗ ದುಡಿತಿದ್ದಾನೆ, ಕೈ ತುಂಬ ಸಂಭಾವನೆ, ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿತ್ವ. ಅವ್ನು ಎಡವಟ್ಟು ಮಾಡೋಗಿದ್ರೆ ಯಾವಾಗಲೂ 8 ವರ್ಷದ ಹಿಂದ್ಗಡೆನೂ ಓಡೋಗ್ಬೇಕಿತ್ತು. ಅಂಥದ್ದೇನು ಇಲ್ವಲ್ಲ. ಇಲ್ಲ 3 ವರ್ಷದ ಹಿಂದ್ಗಡೆನೆ ಎಲ್ಲ ಅಕ್ಕನ ಮದುವೆ ಎಲ್ಲ ಆಗೋಗಿದೆ, ಮನೆ ಕಟ್ಟೋಕೆ ಶುರು ಹಚ್ಬಿಟ್ಟಿದ್ದಾರೆ. ಅವಳ ಕೈಲಿ ಸಾಲದ ಹೊರೆ ಇಟ್ಟಿಸ್ಬಿಟ್ಟು ಆ ಮಗನೂ ಕಾಯ್ತಂದ. ಇಲ್ಲ ಕಣೋ, ಶುಕ್ರ ಭಂಗ ಎಲ್ಲ ಬಂದ ಮೇಲೆ ಇದ್ದ ಮೇಲೆ ಇವ್ರೇನ್ ಕೊಡೋದು ಸ್ವಾಮಿ? ನನ್ನ ತಡೆ ತುಂಬಾ ಹಣ್ಣಿದೆ, ಹುಡುಗನ್ಗೋದಿಲ್ಲ, ಗೌರ್ಮೆಂಟ್ ಜಾಬ್ ಇಲ್ಲ, ಪರ್ಮನೆಂಟ್ ಮನೆ ಇಲ್ಲ. ಸರಿ, ಪರ್ಮನೆಂಟ್ ಮನೆ ಆದ್ಮೇಲೆ ನಿನ್ ಮಗು ನನ್ಗೆ ಬೇಕು? ನಿನಗಿಂತ ಎತ್ತರದ್ ನೋಡ್ತೀನಿ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಯಾವತ್ತೂ ನೆನ್ಪಿಟ್ಕೊಳ್ಳಿ, ಏನು ಇಲ್ಲದಿದ್ದಾಗ ವ್ಯಕ್ತಿತ್ವ ನೋಡಿ ಕೊಡ್ತಾರೆ ನೋಡಿ, ಅವರು ನಿಜವಾದ ಸಂಬಂಧ. ವ್ಯಕ್ತಿತ್ವ ನೋಡಿ ಬರೋ ಬಂಧ ಅದೊಂದು ಮಹಾ ಅನುಬಂಧ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಸುಮ್ಮನೆ ಅಲ್ಲೊಂದು ಟಕ ಹಾಕ್ತಾರೆ, ಆ ಸ್ಯಾಲ್ರಿ, ಆ ವ್ಯವಸ್ಥೆ. ಅಯ್ಯೋ, ನಾನು ಪುಣ್ಯಾತ್ಮಪ್ಪ, ನನ್ನ ಧರ್ಮ ಸಂಗಾತಿ ಎಲ್ಲ ಹೇಳಬಾರ್ದು, ಕಣ್ಣೀರು ಇರ್ರಿ. ನೀವು ಕೇಳಲ್ಲ, ಅವನು ಕೇಳಲ್ಲ. ಚಾನ್ಸ್ ನಿಮ್ಮ ಮನೆಯವ್ರು ಕೊಡು, ಇನ್ನೊಂದು 100 ಡೇಸ್ ಟೈಮ್ ತಗೋ, ಟೈಮ್ ಕೊಡು. ಆ ಹೆಣ್ಮಗುನು ಕಾದಿದೆ ಅಲ್ವಾ, ಹೋಗಿ ಹೇಳು. ಆಗ್ಲಿಲ್ವಾ ನಿಮ್ಮ ಇಷ್ಟಕ್ಕೆ ಹೋಗು ಅಂತ ಬಿಡು. ಆಸ್ತಿ ನೋಡಿ ಮದುವೆ ಮಾಡೋವಾಗಿದ್ರೆ ಇಟ್ಕೊಳ್ಳಿ. ಆಸ್ತಿ ಯಾವತ್ತಾದ್ರೂ ಹೊಟ್ಟೋಗುತ್ತೆ ಮಕ್ಕಳೇ. ಮರ್ಯಾದೆನೂ ಹೋಗುತ್ತೆ, ತಂದ್ಕೋಬೋದು. ದುಡ್ಡು ಹೋಗುತ್ತೆ, ದುಡ್ಕೋಬೋದು. ಆಸ್ತಿನೂ ಕರಗುತ್ತೆ, ಮತ್ತೆ ದುಡ್ಕೋಬೋದು. ನೆನ್ಪಿಟ್ಕೊಳ್ಳಾದ್ರೆ ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿತ್ವದ ಹುಡುಗಿ, ಹೆಣ್ಮಗು ಸಿಗೋಲ್ಲ. ಇದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಮೇಷ ರಾಶಿ. ಈ ರಾಶಿಯವರಿಗೆ ಭೂಮಿ ಮನೆ ವಿಚಾರ ಆಗ್ಬರಲ್ಲ ಅಂತ ಹೇಳಿದ್ನಲ್ಲ, ನಾಳೆ ಹೇಳ್ತಾನೆ.
ಸಮಯಾಭಾವ. ಅದರಿಂದ ಕೆಲವು ರಾಶಿಗಳಿಗೆ ಭೂಮಿ, ಹೆಣ್ಣು, ಮದುವೆ, ಅಧಿಕಾರ ಇಲ್ಲವೇ ಇಲ್ಲ. ಇಲ್ಲ ಅಂದರೆ ನಾವು ಒಪ್ಪಲ್ಲ. ಹಂಗಾದ್ರೂ ಬೇಕು, ಏನಾದರೂ ಮಾಡಿಬಿಡಿ. ನನ್ನ ಹತ್ರ ಇಲ್ಲಪ್ಪ ಅಂತ ಸುಳ್ಳು ನಾನು ಹೇಳಲ್ಲ. ಇದಿಷ್ಟೇ, ಇದು ಮಾಡಬೇಡಿ. ಏನಿಲ್ಲ, ಒಬ್ರು ಬಂದಿದ್ದಾರೆ ಮೊನ್ನೆ, ರಾಹುದಶೆ ಆರಂಭ, ಮಂಡಿಲಿ ಏನಾದರೂ ಪ್ರಾಬ್ಲಮ್ ಬರುತ್ತೆ ಅಂದರೆ ಲಾಸ್ಟಲ್ಲಿ ಪಿಕ್ಚರು ಬಾಕಿ ಅಂತ ಗುರೂಜಿ 2 ವೀಕ್ಸಿಂದ ಮಂಡಿ ನೋವು ಮೊದಲೇ ಇತ್ತು, ರಾಹು ತನ್ನ ಪ್ರಭಾವ ಸೂಚಿಸ್ಬಿಟ್ಟಿದೆ. ದಟ್ಸ್ ಇಟ್. ಅನ್ನ ಪ್ರಭಾವ ತೋರಿಸ್ಲೇಬೇಕು ಗ್ರಹಗಳು. ರಾಹುದಶೆ ಆರಂಭ, ಹುಷಾರು. ವಿಪರೀತ ಏನಾದರೂ ಮಾಡಿಸ್ಬಿಡುತ್ತೆ, ಇಟ್ ಈಸ್ ಹ್ಯಾಪನ್. ವಿಪರೀತ ಕೋಪ, ಇಟ್ ಈಸ್ ಹ್ಯಾಪನ್. ತನ್ನ ಪ್ರಭಾವ ಗ್ರಹಗಳು ಬೀಳುತ್ತೆ, ನಾವು ಹುಷಾರಾಗ್ಬಿಡ್ಬೇಕು ಅಷ್ಟೇ. ಸೊ ನಾಳೆ ತಿಳಿಸ್ಕೊಡ್ತೀನಿ ಭೂಮಿ ಬಗ್ಗೆ, ಮನೆ ಬಗ್ಗೆ, ಯಾವ ರಾಶಿಯವರಿಗೆ ಅಂತ. ಮೇಷರಾಶಿ, ಚಂದ್ರ ಚೆನ್ನಾಗಿದ್ದಾನೆ, ಕುಜಂಚಾರ, ಟೆಕ್ನಿಕಲ್ ಲೈನ್, ಮ್ಯಾನೇಜ್ಮೆಂಟ್ ಲೈನ್, IT ಲೈನ್, BT ಲೈನ್ ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ಒಂದು ಸ್ವಲ್ಪ ಆತಂಕ ಇದ್ರು ನಿಮ್ಮ ವೃತ್ತಿಗೆ ಏನು ತೊಂದರೆ ಬರೋಲ್ಲ. ಚೆನ್ನಾಗಿದೆ, ಮುಂದುವರಿಯಿರಿ. ವೃಷಭ ರಾಶಿ, ಆಯಿಲು, ಸ್ಟೀಲು, ಮೈನಿಂಗು, ಡಿಗ್ಗಿಂಗು, ಮಿಷನರಿ, ದೊಡ್ಡ ದೊಡ್ಡ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, IAS ಇಲಾಖೆ, ದೊಡ್ಡ ಇಲಾಖಾ ಅಧಿಕಾರಿಗಳು. ಟೆನ್ಷನ್ ಇದ್ರೂ ಕೂಡ ಅನುಕೂಲ ಇರತಕ್ಕಂಥ ದಿನ, ತೊಂದರೆಗಳೇನಿಲ್ಲ. ನಿಮ್ಮ ಕೆಲಸನೇ ಅದು, ಕತ್ತಿ ಜೊತೆಲೇ ಇಟ್ಕೊಂಡು ನೋಡಬೇಕು ಅನ್ನತಕ್ಕಂಥದ್ದು. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ಕುಜ ನಿಮ್ಮ ಮನೇಲೆ ಕೂತಿದ್ದಾನೆ, ಅವನಿಗೂ ನಿಮಗೂ ಆಗೋಲ್ಲ. ಸೊ ಚಂದ್ರ ಕುಜನ್ ಸರ್ ಇವತ್ತೇನಾದ್ರೂ ಆತರ ಪಡಿಸ್ತಾನೆ. ಆ ಥರದ ಮಾತು, ಆ ಥರದ ಕೆಲಸ, ಆ ಥರದ ವ್ಯವಹಾರ. ಚಂದ್ರ ಶನಿಸಾರ, ಶನಿ ಜೊತೆಲಿ ಬೇರೆ ಸೇರಿದ್ದಾನೆ, ಕುಜನ್ ಸಾರ. ಸೊ ಅಲ್ಲೊಂಥರ ಗೃಹ ಯುದ್ಧ ಒಂದುಂಟು. ನಾರ್ತ್ ಈಸ್ಟ್ ಭಾಗಗಳಲ್ಲಿ ಅಲ್ಲೊಂದು ಉಲ್ಕಾಪಾತ, ಏನೋ ಒಂದು ದೊಡ್ಡದೊಂದು, ನಾ ಹೇಳಿದ್ದೆ ಮೆರಾಕಲ್ ಎಸ್ಕೇಪ್ಗಳು ನಡೀತವೆ ಅನ್ನತಕ್ಕಂಥದ್ದು. ಯಾಕಂದ್ರೆ ಶನಿಗೆ ಗುರು ಕೇಂದ್ರದಲ್ಲಿದ್ದಾನೆ ಅಂತ. ಸೌತ್ ಕೊರಿಯಾನಲ್ಲಿ ಒಂದು ವಿಮಾನ ಅಪಘಾತ, ಗುರು ನೋಡಿ ವೃಷಭದಲ್ಲಿ ಶುಕ್ರನ್ ಮನೆ, ವಿಮಾನಂ, ದೊಡ್ಡ ವಾಹನಂ, ಗ್ರೇಟ್ ಎಸ್ಕೇಪ್. ಒಂದು 4-5 ಜನಕ್ಕಷ್ಟೇ ಪೆಟ್ಟಗಳು ಬಿದ್ದಿದೆ. ಸೊ ಮಿಥುನ ಜಾಗ್ರತೆ. ಈ ಥರದ್ದೇನು ತೊಳಲಾಟ, ಒದ್ದಾಟ, ಎಳೆದಾಟ, ನಿಮ್ಮನ್ನ ಕ್ರೋಧೋನ್ಮತ್ತ ಮಾಡಿಸೋದು, ಬೇರೆ ಬೇರೆ ವಿಚಾರಗಳು, ಗಾಳಿ ಮಾತುಗಳು, ಅದು ಇದು ಬೇಗ ಒಳಗಾಗ್ಬಿಡ್ತೀವಿ. ಹುಷಾರು. ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊ. ಇನ್ನು ಕರ್ಕಾಟಕ ರಾಶಿ, ಕೆಲಸದ ಒತ್ತಡ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಚಂದ್ರ ಅಷ್ಟಮ, ಕುಜ 12, ಗಾಡಿಗಳಲ್ಲಿ ಬೆಂಕಿ ಹತ್ರ, ಗೀಸರ್ ಹತ್ರ. ಇವಾಗ ಏನೇನೋ ಗೀಸರ್ಗಳಂತೆ, ನಂಗೆ ಅದ್ರ ಬಗ್ಗೆ ಅವಗಾಹನೆ ಇಲ್ಲ. ಏನೋ ಗೀಸರ್ ಆನ್ ಮಾಡ್ಕೊಂಡು ಅದೇನೋ ಗ್ಯಾಸ್ ಗೀಸರು ಏನೋ ಆಗುತ್ತೆ, ನೋಡಿಕೊಂಡು ಮಕ್ಕಳೇ ವಿಚಾರಿಸಿ. ನಿಮ್ಮ ಪ್ರಾಣಕ್ಕಿಂತಲ್ಲ ಅದು ಎಷ್ಟಾಗುತ್ತೆ, ಒಂದು 5,000 ತೆಗೆದು ಬಿಸಾಕಿ ಕರೆಂಟ್ ಗೀಸರ್ ಹಾಕ್ಕೊಳ್ಳಿ. ಕರೆಂಟ್ ಗೀಸರ್ ಹಾಕ್ಕೊಳ್ಳಿ. ಇಲ್ಲ, ಈಗ ಇನ್ನೊಂದು ಚಿಕ್ಕದು ಗೀಸರ್ ಬರುತ್ತೆ, ಇನ್ಸ್ಟಂಟ್ ಹೀಟ್ ವಾಟರ್ ಅಂತ ಬರ್ತಲೇ ಇರುತ್ತೆ. ಅದು ಸ್ವಲ್ಪ ಸಣ್ಣಗೆ ಬರುತ್ತೆ, ಮಾಡಿ ಬಿಟ್ಬಿಡಿ. ಅದ್ರ ಪಾಡಿಗೆ ಬಿಸಿಯಾಗಿ ಬರ್ತಾ ಇರುತ್ತೆ. ಬಕೆಟ್ ತುಂಬ್ಕೊಂಡ್ಮೇಲೆ ಒಂದು ಸ್ನಾನ ಮಾಡ್ಕೊಂಡು ಬನ್ನಿ. ಅಂಥದ್ದೊಂದು ಬದಲಾವಣೆ ಮಾಡ್ಕೊಳ್ಳಿ ಮಕ್ಕಳು. ಸ್ವಲ್ಪ ಆಲೋಚಿಸಿ. ಟೆಕ್ನಾಲಜಿ ಬೆಳೀತಾ ಬೆಳೀತಾ ಅದನ್ನ ಬಳಕೆ ಮಾಡ್ಕೊಳ್ಳೋದು ಉಂಟು. ಬೇರೆದಕ್ಕೆಲ್ಲ ಬಳಕೆ ಮಾಡ್ತೀಯ ನೋಡೋದಕ್ಕೆ, ಇದಕ್ಕೆಲ್ಲ ಇಲ್ಲ. ಕಟಕಂ ದೂರ ಪ್ರಯಾಣಂ ಬೇಡ. ದೂರದ ಕೆಲಸ, ದೂರದ ವ್ಯವಹಾರ, ಭೂಮಿ ಕೆಲಸ, ಭೂಮಿ ವ್ಯವಹಾರ, ಒಡ ಹುಟ್ಟಿದವರ ವಿಚಾರ, ಈ ಥರದ್ದು ಒಂದು ಸಣ್ಣ ಎಳೆದಾಟ ಉಂಟು. ಎಚ್ಚರಿಕೆ. ಸಿಂಹರಾಶಿ, ಒಂಥರ ಯುದ್ಧಗಳಲ್ಲಿದ್ದೀರಾ, ಅಂಥದ್ದೊಂದು ಕೆಲಸಗಳಲ್ಲಿದ್ದೀರಾ. ರಾಜಕೀಯ, ಪಾಲಿಟಿಕ್ಸು, ಮಿಲಿಟರಿ, ಪೊಲೀಸು, ಡಿಫೆನ್ಸು, ದೊಡ್ಡ ಅಧಿಕಾರಿ, ದೊಡ್ಡ ಸ್ಥಾನ, ದೊಡ್ಡ ಗೌರವ, ಒಂಥರ ಯುದ್ಧ ಮಾಡುವಂಥ ಕೆಲಸ, ಸದಾ ಒಂದು ಆ ಹೋರಾಟದ ಕೆಲಸ, ಅಂಥದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಂದ್ರೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಗೆಲುವು ನಿಮ್ಮದೇ. ಇನ್ನು ಕನ್ಯಾ ರಾಶಿ, ಕುಜ ವಕ್ರ ದಶಮ, ವೃತ್ತಿಗೆ ಸಂಬಂಧಪಟ್ಟಂತ ಟೆನ್ಷನ್ ನೀವೇ ಹೊಡ್ಕೊಂಡು ತಂದಿಟ್ಕೋತೀರಿ. ಅವ್ನು ಬಿಟ್ಟು ಇವ್ನು ಬಿಟ್ಟು ಅವ್ರು ಯಾರು, ಅವ್ನು ಬಿಟ್ಟು ಇವ್ನು ಬಿಟ್ಟು ಇವ್ರು ಯಾರು, ಈ ಥರದ್ದು ಬೇಡ. ನನಗೆ ಎಷ್ಟು ಗೊತ್ತಿದೆಯೋ ಅದೇ ಮಾಡೋಣ. ಗೊತ್ತಿಲ್ಲದ ವ್ಯವಹಾರ ಮಾಡಬೇಡಿ, ಗೊತ್ತಿಲ್ಲದ ವ್ಯಾಪಾರ ಮಾಡಬೇಡಿ, ಗೊತ್ತಿಲ್ಲದ ತಿಳ್ಕೊಳಕ್ ಹೋಗ್ಬೇಡಿ. ಬೇರೆಯವ್ರ ವಿಚಾರ ನಮಗೆ ಬ್ಯಾಡ್ರಿ. ದಟ್ಸ್ ಇಟ್. ಬೇರೆದು ಬೇಡ. ನನಗೇನಿದೆಯೋ, ನನಗೇನು ಗೊತ್ತಿದೆಯೋ ಅದನ್ನು ಮಾಡ್ತಾ ಹೋಗಿ. ಇವತ್ತು 100% ಕನ್ಯಾ ರಾಶಿ ಗೆಲ್ತಿ. ತುಲಾ ರಾಶಿ ಚೆನ್ನಾಗಿದೆ. ಏನಾದರೂ ಒಂದು ಸಣ್ಣ ಇಂಜುರಿಯೋ, ಜಗಳವೋ, ಕಿರಿಕಿರಿಯೋ, ಹಿರಿಯರ ಜೊತೆ
ನಿಮ್ಮ ಒಂದು ಸಹಪಾಠಿಗಳ ಜೊತೆ, ಸಹೋದ್ಯೋಗಿಗಳ ಜೊತೆ, ಕುಟುಂಬದ ಜೊತೆ, ಮಕ್ಕಳ ಜೊತೆ, ತಂದೆ ತಾಯಿ ಜೊತೆ ಈ ಥರದ್ದೊಂದುಂಟು. ನರಸಿಂಹರ ಆರಾಧನೆ. ನರಸಿಂಹರ ಆರಾಧನೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ನಮಾಮ್ಯಹಂ. ಒಂದು ಪುಟ್ಟದಾಗಿ ಆ ಶ್ಲೋಕ ಹೇಳ್ಕೊಳ್ಳೋದು ಮಾಡಿ. ಅಯ್ಯ ನನಗೆ ಬೇಡದ ಕೋಪ ಬೇಡ, ಕಡಿಮೆ ಕೋಪನೂ ಇರಬಾರ್ದು ಮಕ್ಕಳೇ. ಯಾವನೇನು ನರಸತ್ ಮನುಷ್ಯ ಅಂದ್ಬಿಡ್ತಾರೆ. ಏನೂ ಇಲ್ಲ, ಹಿಂಗೇ ಕೂತಿರ್ತಾರೆ ಕೆಲವು. ಸ್ವಲ್ಪ ಬೇಕು ಅದು ಬೇಕದು. ವಿಪರೀತ ಇರಬಾರ್ದು. ಎಷ್ಟು ಬೇಕೋ ಒಂದು ಅನ್ನಕ್ಕೆ ಬೇಯಲಿಕ್ಕೆ ಎಷ್ಟು ಬೆಂಕಿ ಬೇಕೋ ಅಷ್ಟು ಬೇಕು. ವಿಪರೀತ ಪೆಟ್ಟು, ಕಡಿಮೆ ಇದ್ರೂ ಪೆಟ್ಟು. ತುಲಾ ಜಾಗ್ರತೆ. ವೃಶ್ಚಿಕಂ ಚೆನ್ನಾಗಿದೆ. ಅಷ್ಟಮದಲ್ಲಿ ಕುಜ. ಸ್ವಲ್ಪ ಟೆನ್ಷನ್ಗಳು, ಭೂಮಿ ಮನೆ ವ್ಯವಹಾರ ಕೈ ಹಿಡ್ತಿದ್ದೀರಿ. ಮೀರಿದ ಒಂದು ಲೆಕ್ಕಾಚಾರ ವಿಚಾರಿಸಿ, ತಿಳ್ಕೊಳ್ಳಿ, ಕೇಳ್ಕೊಳ್ಳಿ. ಅಳತೆಗೆ ಮೀರಿ ಮಾಡ್ಲಿಕ್ಕೆ ಹೋಗ್ಬಿಡಿ. ಕುಜ ವಕ್ರ, ಅಲ್ಲೊಂದು ಲೀಗಲ್ ಪ್ರಾಬ್ಲಮ್ಸ್, ಕಿಟಕಿಟಿ ಪ್ರಾಬ್ಲಮ್. ನೀವು ಯಾವ ಜಾಗ ತೊಗೊಂಡ್ರು ನಿಮ್ಗೆ ಇದ್ದಿದ್ದೆ. ಹೇಳಿದಲ್ಲ, ಕೆಲವರಿಗೆ ಭೂಮಿ ಮನೆ, ಕೆಲವರಿಗೆ ಮದುವೆ, ಕೆಲವರಿಗೆ ಪ್ರೀತಿ ಪ್ರೇಮ, ಕೆಲವರಿಗೆ ವೃತ್ತಿ, ಕೆಲವರಿಗೆ ವ್ಯಾಪಾರ ಇದ್ದೇ ಇಟ್ಟಿರ್ತಾನೆ ಭಗವಂತ. ಬಟ್ ನಮ್ಮನ್ನು ಕರ್ಕೊಂಡೋಗಿ ಅಲ್ಲೇ ಬಿಡೋದು. ಸೊ ವೃಶ್ಚಿಕ ವೆರಿ ಕೇರ್ಫುಲ್. ಭೂಮಿ ಕಡೆ ಇದ್ರೆ ಎಚ್ಚರಿಕೆ. ಬಟ್ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಆಗಿದ್ರೆ ತಕ್ಕ ಮಟ್ಟಿಗೆ ಧನ ಲಾಭ. ಧನುಸು ರಾಶಿ ವಿಪರೀತ ಯೋಗವೇ. ವೃತ್ತಿ, ಉದ್ಯೋಗ, ವ್ಯವಹಾರ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನು, ಸಿಮೆಂಟು, ಸ್ಟೀಲು, ಬೆಂಕಿ, ಅಗ್ನಿಶಾಮಕ ದಳ, ಕಟಾವು ಕೆಲಸಗಳು, ಕಟುಕ ಕೆಲಸಗಳು. ಕಟುಕ ಆಗ್ಲೇಬೇಕು. ಪೊಲೀಸವರು ಮೆತ್ತಗೆ ಮಾತಾಡಿದ್ರೆ ಹೇಳಲ್ಲ. ನೀವು ನೋಡಿ ಎನ್ಕೌಂಟರ್ಗಳು ತುಂಬ 10ರಲ್ಲಿ 9 ಎನ್ಕೌಂಟರ್ ನೋಡಿ ಬೈ ಮಿಸ್ ಒಂದು ಇದಾಗಿರುತ್ತೆ. ಸೊಂಟದ ಕೆಳಗಡೆ, ಮಂಡಿ ಕೆಳಗಡೆನೆ ಸುಟ್ಟಿರ್ತಾರೆ. ರೂಲ್ ಅದು ಅವರಿಗೆ. ಅವನ್ ಪಶುವೆ, ಅವನ್ ಬೀಸೋಕ್ ಬರ್ತಿದ್ರು ಕೂಡ ಪೊಲೀಸವ್ರು ಯೋಚನೆ ಮಾಡಿ ನೋಡಿ. ಅವರು ಒಂದು ಇದ್ರಲ್ಲೇ ಇದ್ದು ತಪ್ಪಿಸ್ಕೊಂಡು ಅವನಿಗೆ ಮಂಡಿ ಕೆಳಗಡೆ ಹೊಡಿಬೇಕು ಅಂದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಬೈ ಚಾನ್ಸ್ 100ರಲ್ಲಿ 99 ಕೇಸು ಮಂಡಿ ಕೆಳಗಡೆನೆ ಇರುತ್ತೆ. ಚಾನ್ಸ್ ಎನ್ಕೌಂಟ್ರಲ್ಲಿ ಹೋಗ್ಬಿಟ್ರು, ಅದು ಇದು ಅಂತಾರೆ. ಅಲ್ಲ, ಅವನ ಅಟ್ಯಾಕ್ ಮಾಡಿಬಿಟ್ಟಿರ್ತಾನೆ, ಇನ್ನೊಂದೇನೋ ಮಾಡಿರ್ತಾನೆ. ಕಟುಕ ಆಗ್ಲೇಬೇಕು ಮಕ್ಕಳೇ. ಅಯ್ಯೋ ನೋಡೋಗ್ತಿದ್ದಾನೆ, ಓಡ್ತಾ ಹಿಡಿಯೋಣ, ಆಮೇಲೆ ಹಿಡ್ಕೊಂಬರೋಣ, ಅದೆಲ್ಲ ಇಲ್ಲ. ಕಳ್ಳನಿಗೆ ಮನಸ್ಸಾಕ್ಷಿ ಇಲ್ಲ, ಹಿಡಿಯೋನ ಯಾಕೆ ಮನಸ್ಸಾಕ್ಷಿಯಿಂದ ಇಟ್ಕೋಬೇಕು? ಇಟ್ಟೇ ಹೊಡಿಬೇಕು, ಹಂಗೆ ಇರಬೇಕು. ಧನಸ್ಸು ನೀವು ಆ ಥರ ಇದ್ರೇನೆ ಇವತ್ತು ವಿಜಯ. ಒಂದು ಕೆನ್ನೆ ಹೊಡೆದ್ರು ಇನ್ನೊಂದು ಕೆನ್ನೆ ತೋರಿಸ್ತೀನಿ ಅನ್ನೋ ಕಾಲ ಹೋಯ್ತು ಮಕ್ಕಳೇ. ನಿಮ್ಮ ಒಳ್ಳೆತನನ ತಿಂದಾಕ್ಬಿಡ್ತಾರೆ ಈ ಲೋಕ. ಹುಷಾರು, ಎಚ್ಚರಿಕೆ. ಧನಸ್ಸು ವಿಜಯ. ಮಕರಂ ಅಖಂಡಂ ಚೆನ್ನಾಗಿದೆ. ರಿಯಲ್ ಎಸ್ಟೇಟಲ್ಲಿ ಇದ್ದೀರಿ. ಸಿಮೆಂಟು, ಸ್ಟೀಲು, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಪರಿಸರ, ಪ್ರಾಕೃತಿಕ ವಿಕೋಪ ಕೇಂದ್ರಗಳಿಗೆ ಸಂಬಂಧಪಟ್ಟಂಥದ್ದು ಒಂದು ಉದ್ಯೋಗ, ಕೆಲಸ ಕಾರ್ಯ, ಅದ್ಭುತವಾದಂಥ ಒಂದು ಪ್ರಗತಿ ಚೆನ್ನಾಗಿದೆ. ವಾಹನಗಳ ವ್ಯಾಪಾರ, ಮನೆಗಳು ಕೊಂಡುಕೊಂಡು ಮಾರಾಟ ಮಾಡ್ತಕ್ಕಂಥದ್ದು, ಮನೆಗಳಿಗೆ ಸಾಲ ಕೊಡಿಸ್ತಕ್ಕಂಥದ್ದು, ಇಂಥ ವ್ಯವಹಾರಗಳಲ್ಲಿ ಪ್ರಗತಿ. ಇನ್ನು ಕುಂಭರಾಶಿ, ಚಂದ್ರ ಕುಜನ್ಸಾರ, ಶನಿ ಕುಜ, ನಿಮ್ಮನೇಲೇ ಇದೆ ಯುದ್ಧ, ಹುಷಾರು. ಪಂಚಮದಲ್ಲಿ ಬೇರೆ ಕುಜ, ಹುಷಾರಾಗಿರಿ. ಪಂಚಮದಲ್ಲಿ ಕುಜ ಏನೋ ತಲೆ ಕೆಡಿಸ್ತಾನೆ. ನನ್ನ ಬಲ ಗೊತ್ತಾ? ಯಾವ ಬಲನೂ ನಡೆಯೋಲ್ಲ. ಎಂಥ ಬಲಶಾಲಿಯನ್ನು ನಾನು ನೋಡಿದ್ದೇನೆ. ತುಂಬಾ ದೊಡ್ಡ, ಹೇಳಬಾರ್ದು, ತುಂಬಾ ದೊಡ್ಡ ವ್ಯಕ್ತಿಯ ಒಂದು 4 ಜನಕ್ಕೆ ಮಾತ್ರ ತೋರಿಸಿದ್ದೇನೆ. ಆ ಥರದ್ದು ಒಂದು 10 ಜನರ ಜೊತೆ ನಂದೊಂದು ಫೋಟೋ ಇದೆ. ತುಂಬಾ ದೊಡ್ಡವರು ಅವ್ರಿಗೆ ನಾನು ಬೇಕು, ನನ್ನ ಸಲಹೆ ಬೇಕು. ಅವರು ತಗೋತಾರೆ. ಈ ಲಾಟ್ರಿ ಆಡೋರು ತಗೋತಾರೆ, ಬೆಟ್ಟಿಂಗ್ ಆಡೋರು ತಗೋತಾರೆ, ಜೂಜ್ ಆಡೋರು ತಗೋತಾರೆ. ಇದೆ ಅಂಥವ್ರು ಇದ್ದಾರೆ, ಬಡಿ ಅನ್ನೋರು. ಒಂದು 10-12 ಆ ಥರದ್ದು ಒಂದು ಫೋಟೋ ಇದೆ. ತುಂಬಾ ಹತ್ತಿರದವ್ರಿಗೆ ಮಾತ್ರನೇ ಅವ್ರು ನೋಡಿರೋದು. ಏನ್ ಗುರುಗಳೇ ಇವ್ರ ಜೊತೆಲ್ಲ ಅಂತ. ಅವ್ರಿಗೂ ಗೈಡೆನ್ಸ್ ಕೇಳ್ತಾರಪ್ಪ. ಅವ್ರಿಗೂ ಬೇಕು, ಅವ್ರಿಗೂ ಭಯ ಇದೆ, ಜೀವ ಭಯ. ಎಷ್ಟೇ ಗಟ್ಟಿ ಇರೋ ವ್ಯಕ್ತಿ ಕೂಡ ಜೀವ ಭಯ ಇರುತ್ತೆ. ಅದಷ್ಟೇ ಅಲ್ಲ, ಆ 12 ಜನನೂ ಇಲ್ಲ. ಈಗ ಕತ್ತಿ ಎತ್ತಿದವನ್ ಕತ್ತಿಯಿಂದಲೇ, ಗನ್ ಎತ್ತಿದವನ್ ಗನ್ನಿಂದಲೇ. ಅದು ನಡೆದು ಬಿಡುತ್ತೆ, ಅದು ಬಿಡೋಲ್ಲ. ದೇಶ ರಕ್ಷಣೆ ಬೇರೆ, ಸಾಮ್ರಾಜ್ಯ ರಕ್ಷಣೆ ಬೇರೆ.
ಬೇರೆ ಏನಕ್ಕೆ ಕತ್ತಿ ಎತ್ತೀನಿ ಅಂದರೆ ಎಷ್ಟೇ ದೊಡ್ಡವನಾದರೂ ಮಲಗಿಸುತ್ತೆ. ಸೊ ಸ್ವಲ್ಪ ಎಚ್ಚರಿಕೆ, ಇಂಥ ಒಂದು ವ್ಯಕ್ತಿಗಳು, ಪರಿಚಯ, ವ್ಯವಸ್ಥೆ, ಇನ್ನೊಂದು ಸ್ವಲ್ಪ ನಾನು ಯಾರು ಗೊತ್ತಾ ಅನ್ನಿಸ್ತಕ್ಕಂಥದ್ದೆಲ್ಲ ಮಾಡಿಸ್ತೇನೆ. ಅವೆಲ್ಲ ಬೇಡ ಸ್ವಾಮಿ, ನಾನು ಯಾರೂ ಅಲ್ಲ, ಜಗನ್ಮಾತೆಯ ಮುಂದುಗಡೆ ನಾನು ಮಗುವೆ. ಈ ರೀತಿಯನ್ನು ಎಲ್ಲ ಕೊಡುತ್ತೆ ಶರಣಾಗತಿ ಅಷ್ಟೇ. ಇನ್ನು ಮೀನರಾಶಿ, ಚಂದ್ರ ಕುಜನ್ಸಾರ, ಕುಜ ಸುಖಸ್ಥಾನ, ಟೆನ್ಷನ್, ಭೂಮಿ, ಮನೆ, ಗಾಡಿ, ವಾಹನ, ಹೈಯರ್ ರಿಸ್ಕು, ಹೈಯರ್ ಬಜೆಟು, ಹೈಯರ್ ಇನ್ವೆಸ್ಟ್ಮೆಂಟು, ಹೈಯರ್ ಕ್ಯಾಲ್ಕುಲೇಷನ್ಸು. ಶನಿ ಇಲ್ವಾ, ಜಗ 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 ಅಂತ ಓಡಿಸ್ತಿರ್ತಾನ ಅವನು 12ನೇ ಮನೆಯಲ್ಲಿ. ಅವನ ಜೊತೆಲಿ ಬೇರೆ ಚಂದ್ರ. ಗ್ಯಾರಂಟಿ ಇವತ್ತೇನಾದರೂ ಒಂದು ಕಿರಿಕಿರಿ, ದೂರದ ಪ್ರಯಾಣ, ದೂರದ ಕೆಲಸ, ವರ್ಕರ್ ಟೆನ್ಷನ್ನು, ಬೆಂಕಿಗೆ ಸಂಬಂಧಪಟ್ಟಂಥ ಕಡೆ ಕೆಲಸ ಮಾಡ್ತಿದ್ದೀರಿ, ಬೆಟ್ಟ ಗುಡ್ಡಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ದೊಡ್ಡ ದೊಡ್ಡ ಯಂತ್ರಾಂಗ ಇಂಥವುಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಮೈನಿಂಗು, ಹಳ್ಳ ಕೊಳ್ಳ ದೊಡ್ಡದು, ತುಂಬ ಹುಷಾರಾಗಿರಿ. ಏನಾದರೂ ಪ್ರಕೃತಿಯ ವಿಕೋಪಗಳನ್ನು ನೋಡ್ತಕ್ಕಂಥದ್ದು ಇರುತ್ತೆ, ಅದು ನಿಮ್ಮ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರ್ತಕ್ಕಂಥದ್ದು, ಜಾಗ್ರತೆ. ಕುಲದೇವರಿಗೆ ಒಂದು ದೀಪ ಹಚ್ಕೊಳ್ಳಿ, ಕುಲದೇವರಿಗೊಂದು ಮನಸ್ಸಿನಲ್ಲಿ ನೆನೆಸ್ಕೊಂಡು ಮನೇಲಿ ದೀಪ ಹಚ್ಚಿ ಹೊರಗಡೆ ಹೋಗಿ. ದೊಡ್ಡ ರಿಸ್ಕು, ದೊಡ್ಡ ಟೆನ್ಷನ್ ಬೇಡ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.